ಹೌದು, ಬರುವ ವಾರ ತಣ್ಣೀರ್ಬಾವಿ ಬೀಚಲ್ಲಿ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್, ಅದಕ್ಕೆ ನಮ್ಮ ಟೀಮ್ ತಯಾರಿ ಆಗ್ತದೆ. 18-19 ಒಂದಷ್ಟು ಕಂಟ್ರಿಗಳು ಬಂದಿವೆ. ಈಗ ನಾಡ್ದು ಬೀಚಲ್ಲಿ ಕೂಡ ಅಲ್ಲ, ನಾಡ್ದು ಬರ್ತಾರೆ. ಈಗ ಅದಕ್ಕೆಲ್ಲ ತಯಾರಿ ಆಗ್ತಾ ಉಂಟು. ನಾಡ್ದು ಬೀಚಲ್ಲಿ ಎಷ್ಟು ದೇಶಗಳು ಸೇರ್ತವೆ ಸರ್? ಒಂದು 8-10 ದೇಶಗಳು ಬರ್ತಾರೆ ಸರ್. ನಮಸ್ಕಾರ, ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಪ್ರಖ್ಯಾತ ರೇಖಾಚಿತ್ರಕಾರ, ಪರಿಸರ ಪ್ರೇಮಿ, ಪರಿಸರವಾದಿ, ತಮ್ಮ ಗಾಳಿಪಟದ ವಿನ್ಯಾಸವನ್ನು ಅಂತಾರಾಷ್ಟ್ರೀಯ ಮಟ್ಟದೆತ್ತರಕ್ಕೆ ಹಾರಿಸಿದಂತಹ ಪ್ರಖ್ಯಾತ ಪರಿಸರ ಸಂರಕ್ಷಕ ದಿನೇಶ್ ಹೊಳ್ಳ ಸರ್ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ಸರ್, ನಿಮ್ಮ ಬಗ್ಗೆ ಬಹುಶಃ ತಿಳಿಯದೇ ಇರದವರು ಇರಲಿಕ್ಕಿಲ್ಲ. ಬಹಳಷ್ಟು ನೀವು ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಈ ರೇಖಾಚಿತ್ರದಿಂದ ಹಿಡಿದು ನೀವು ಗಾಳಿಪಟ ವಿನ್ಯಾಸದವರೆಗಿನ, ಹಾಗೆಯೇ ಪರಿಸರ ಬಹಳಷ್ಟು ಜನರು ಪರಿಸರ ಪ್ರೇಮಿಗಳಿರ್ತಾರೆ, ಆದರೆ ನೀವು ಪರಿಸರ ಸಂರಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಇಂತಹ ಒಂದು ಬಹುವಿಧವಾದಂತಹ ಕಾರ್ಯಗಳಿಗೆ ನೀವು ನಿಮ್ಮ ಪ್ರಥಮ ಹಂತದ ಒಂದು ಫೌಂಡೇಶನ್ ಅಂತ ಹೇಳ್ತಾರಲ್ಲ ಸರ್, ನಿಮ್ಮ ಬಾಲ್ಯ ಇದಕ್ಕೆ ಹೇಗೆ ಪ್ರೇರಣೆ ಆಯಿತು ಸರ್? ನಾನು ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಮೊಡಂಕಾಪು ಎಂಬ ಒಂದು ಹಳ್ಳಿಯಲ್ಲಿ. ತಂದೆ ಶಂಕರನಾರಾಯಣ ಹೊಳ್ಳ ಶಾಲಾ ಶಿಕ್ಷಕರು, ಜೊತೆಗೆ ಯೋಗ ಶಿಕ್ಷಕರು. ತಾಯಿ ಯಮುನಾ ಹೊಳ್ಳ ಅಂತ, ಅಣ್ಣ ಜಗದೀಶ್ ಹೊಳ್ಳ, ತಂಗಿ ಭಾರತ್ ಅಂತ 3 ಮಕ್ಕಳು ನಾವು. ಕಲಿತದ್ದು ಎಲ್ಲ ಮೊಡಂಕಾಫ್ ಇನ್ಫೆಂಟ್ ಜೀಸಸ್ ಮತ್ತು ದೀಪಿಕಾ ಹೈಸ್ಕೂಲಲ್ಲಿ. ಅದರ ನಂತರ SVS ಕಾಲೇಜಲ್ಲಿ PUC ಮುಗಿಸಿ ಸುಂಕದಕಟ್ಟೆಯಲ್ಲಿ ತಾಂತ್ರಿಕ ಶಿಕ್ಷಣ ಮುಗಿಸಿದ ನಂತರ ಉದ್ಯೋಗ ಅರಸೋದು ಏನು ಮಾಡೋದು ಆಗಲೇ ನಾನು ಕಲಾವಿದ. ನಾನು 4ನೇ ಕ್ಲಾಸ್ನಲ್ಲಿ ಚಿತ್ರ ಬಿಡಿಸ್ತಾ ಇದ್ದೆ, ಪ್ರೈಸ್ ತಗೊಂಡು ಬಂದಿದ್ದೆ. ಆವಾಗ SLC ಆದ ಕೂಡಲೇ ಕಾಲೇಜಿಗೆ ಆಯಿತು, ಎಲ್ಲ ಆಯಿತು. ಉದ್ಯೋಗ ಸಿಗಿದಾಗ ಏನು ಮಾಡೋದು ಅಂತ ಮಂಗಳೂರಿಗೆ ಬಂದೆ. ಮಂಗಳೂರಲ್ಲಿ ಆಗ ಸ್ಕ್ರೀನ್ ಪ್ರಿಂಟಿಂಗಿಗೆ ಆರ್ಟ್ಗಳು ಬೇಕಿತ್ತು, ಬೇಡಿಕೆ ಇತ್ತು. ಹೊಟ್ಟೆಪಾಡಿಗೆ ಸ್ವಲ್ಪ ಸಣ್ಣ ಮಟ್ಟಿಗೆ ತೊಡಗಿಸ್ಕೊಂಡೆ. ಆಮೇಲೆ 1989ರಲ್ಲಿ ನಾನು ನನ್ನದೇ ಅದೊಂದು ಮೇಷಾ ಗ್ರಾಫಿಕ್ಸ್ ಅಂತ ಒಂದು ಸಣ್ಣ ಗ್ರಾಫಿಕ್ಸ್ ಸಂಸ್ಥೆಯನ್ನು, ಅಂದರೆ ಆರ್ಟಿಸ್ಟ್ ಆಗಿ ಕಮರ್ಷಿಯಲ್ ಆರ್ಟ್, ಅದನ್ನು ತೊಡಗಿಸ್ಕೊಂಡೆ. ಅದರಿಂದ ನನ್ನ ಒಂದು ಬದುಕಿಗೊಂದು ದಾರಿ ಕಂಡಿತ್ತು, ಚಿತ್ರಕಲಾವಿದನಾಗಿ ನನ್ನ ಹೊಟ್ಟೆಪಾಡೋದು. ಅಲ್ಲಿಂದ ನನ್ನ ಮಂಗಳೂರಿಗೆ ಬಂದ ನಂತರ ನನ್ನ ಪಯಣ ಆರಂಭವಾಯಿತು. ಯಾಕಂದರೆ ಬದುಕಿನ ಪಯಣದೊಟ್ಟಿಗೆ ನಮ್ಮ ಮನಸ್ಸಿನ ಚಲನೆ ಆಗಬೇಕು. ಬದುಕಿನ ಪಯಣ ನಮ್ಮ ಸ್ವಾರ್ಥಕ್ಕೆ, ಸಮಾಜಕ್ಕೆ, ಪ್ರಕೃತಿಗೆ ಏನು ಕೊಡಬೇಕು, ಆಗ ಪಯಣ ಒಂದೊಂದೇ ಬಾಗಿಲು ತೆರೀತಾ ಹೋಗ್ತದೆ. ಹಾಗೆ ಬಂದವನಿಗೆ ಪ್ರಥಮವಾಗಿ ರೇಖಾಚಿತ್ರಕಾರರಾಗಿ ನೀವು ಹೆಸರು ಪಡೆದಂಥವರು. ಹೇಗೆ ನಿಮಗೆ ಆ ಕ್ಷೇತ್ರದತ್ತ ಒಲವಾಯಿತು ಸರ್? ಅಂದರೆ ನಾನು KK ಹೆಬ್ಬಾರ್ ಅಂತಿದ್ದಾರೆ, ನಮ್ಮ ಪ್ರಪಂಚದ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಟ್ಟಂಗಿ ರೇಖೆ ಕೃಷ್ಣ ಹೆಬ್ಬಾರ್ ಅಂತ, ಅವರ ಅಭಿಮಾನಿ ನಾನು. ಅವರ ರೇಖಾಚಿತ್ರಗಳು ನನಗೆ ಬಹಳ ಇಷ್ಟ. ಹಾಗೆ ನನ್ನ ಗ್ರಾಫಿಕ್ ಇದರಲ್ಲೂ ಯಾವುದೇ ಕಲಾವಿದ ಆರಂಭದಲ್ಲಿ ರೇಖೆಯಲ್ಲಿ ಚಿತ್ರ ಮಾಡಬೇಕು, ಮತ್ತೆ ಅದಕ್ಕೆ ಬಣ್ಣ, ಅದು ಬೇರೆ ವಿಷಯ. ಹಾಗೆ ರೇಖಾಚಿತ್ರ ಕಲಾವಿದನಾಗಿ ನಾನು ಹೆಬ್ಬಾರ್ ಅಭಿಮಾನಿಯಾಗಿ ನನ್ನದೇ ಆದ ಶೈಲಿ ರೂಪಿಸಿಕೊಂಡೆ. ಅದೇ ಸಂದರ್ಭದಲ್ಲಿ ನಾನು ಬರೀಲಿಕ್ಕೆ ಮಾಡಿದೆ. ಒಂದು 5 ಪುಸ್ತಕ ಬರೆದಿದ್ದೇನೆ, ನನ್ನ ಕವಿತೆಗಳು, ಕವನಗಳೆಲ್ಲ. ಈ ಕವಿತೆಗಳಿಗೆ ಒಂದು ಕತೆ ಅಷ್ಟು ವೈಡ್ ಕತೆಗೆ ಸರಳವಾಗಿ ರೇಖೆಯಲ್ಲಿ ಇಡೀ ಕಥೆಯನ್ನು ಬಿಂಬಿಸುವಂಥ ರೇಖಾಚಿತ್ರ ಬೇಕು. ಹಾಗೆ ನನ್ನ ಕವಿತೆಗಳಿಗೆ, ಕವನಗಳಿಗೆ, ಬೇರೆಯವರ ಕವನಗಳಿಗೆ ನನ್ನ ರೇಖಾಚಿತ್ರ ಒಂದು ಕಡೆಯಲ್ಲಿ ಎಲ್ಲೋ ಸಾಹಿತ್ಯ ಕ್ಷೇತ್ರದಲ್ಲಿ ತುರುಕಿಕೊಂಡಿತ್ತು. ಕಲೆಯಿಂದ ಸಾಹಿತ್ಯ ಕ್ಷೇತ್ರಕ್ಕೆ ಹೋಯ್ತು. ನಾನೊಂದು ಬರೆದೆ, ಬೇರೆ ಬೇರೆ ಕಲಾವಿದರ ಪುಸ್ತಕಗಳಿಗೆ, ಅವರ ಕವಿತೆಗಳಿಗೆ ರೇಖಾಚಿತ್ರ ಬರೆದೆ. ಹಾಗೆ ರೇಖಾಚಿತ್ರಕ್ಕೆ ಹೋದೆ. ಅದೇ ಸಂದರ್ಭದಲ್ಲಿ ಫೋಟೋಗ್ರಫಿ ಮಾಡ್ತಿದ್ದೆ, ಸಣ್ಣ ಸಣ್ಣ ಫೋಟೋಗ್ರಾಫ್ ಮಾಡ್ತಿದ್ದೆ. ಪರಿಸರ ಅಂದರೆ ತುಂಬ ಇಷ್ಟ, ಲ್ಯಾಂಡ್ಸ್ಕೇಪ್ ಅಂದರೆ ಭಾಳ ಇಷ್ಟ. ನನ್ನ ಫ್ರೆಂಡ್ ಯಾರೋ ಟ್ರೆಕ್ಕಿಂಗ್ ಹೇಳ್ತಿದ್ರು. ನನಗೆ ಫಸ್ಟ್ ಟ್ರೆಕ್ಕಿಂಗ್, ಚಾರಣ ಅಂತ ಏನು ಗೊತ್ತಿಲ್ಲ ಇತ್ತು. ಹಾಗೆ ನಾನು ನಮ್ಮ ಫ್ರೆಂಡ್ ಒಟ್ಟಿಗೆ ಸೇರಿ ಪಶ್ಚಿಮ ಘಟ್ಟದ ಆರಂಭ ಮಾಡಿದ್ದು 1996ರಲ್ಲಿ. ಒಂದು ಬೆಟ್ಟ ಚಾರ್ಮಾಡಿ ಘಾಟಿ. ನಾನು ಪ್ರಥಮವಾಗಿ ಹೋದ್ದು ಚಾರ್ಮಾಡಿ ಘಾಟಿ. ಇವತ್ತಿನ ನನ್ನ ಫೇವ್ರೆಟ್ ಸ್ಪಾಟ್ ಕೂಡ ಚಾರ್ಮಾಡಿ ಘಾಟಿ. ಅತೀ ಹೆಚ್ಚು ನಾನು ಟ್ರೆಕ್ಕಿಂಗ್ ಹೋದ್ದು ಚಾರ್ಮಾಡಿ ಘಾಟಿ. ಆಗ ಪಶ್ಚಿಮ ಘಟ್ಟದ ಒಳ ಬದುಕು ಅಂದರೆ ತಾಯಿಯ ಅಂತರಂಗವನ್ನು ಅರಿತಾರೆ, ತಾಯಿಯೊಟ್ಟಿಗೆ ಮಮತೆ ವಾಸ್ತಲಿದ್ದರೆ ಮಾತ್ರ ಅರ್ಥ. ಬರೀ ಚಾರಣ ಹೋದರೆ, ಬರೀ ಅದರ ಲೇಖನ ಬರೆದ್ರೆ, ಬರೀ ಒಂದು ಫೋಟೋಗ್ರಫಿ ಆರ್ಟ್ ಮಾಡಿದ್ರೆ ಅದು ನನ್ನ ಸ್ವಾರ್ಥ. ಈ ಪಶ್ಚಿಮ ಘಟ್ಟದ ಒಳ ಅಂತರಂಗ, ರೋದನ, ಅದರ ವೇದನೆ ನಮಗೆ ದೂರದಿಂದ ಕಾಣುವಾಗ ಪಶ್ಚಿಮ ಘಟ್ಟ ಚಂದ, ಆದರೆ ಆ ಕಾಡಿನ ಒಳಗೆ ತಾಯಿ ಹೇಗೆ ತನ್ನ ನೋವನ್ನು ಒಳಗೆ ಅದುಮಿಕೊಂಡಿರ್ತಾಳೆ, ಒಳಗೆ ನಗುಕೊಂಡಿರ್ತಾಳೆ, ಹಾಗೆ ಪಶ್ಚಿಮ ಘಟ್ಟ ಕೂಡ ಒಂದು ಒಳಗಿನ ತುಂಬ ವೇದನೆ, ರೋದನ, ಇದೆಲ್ಲ ನಮ್ಮ ಕಣ್ಣೀರಿಗೆ ಕಾಣಿಸಿರೋ ಸಂಭವ. ಒಂದಲ್ಲಿ ಅಷ್ಟು ಬೆಂಕಿ ಅಂತೆ, ಇಲ್ಲೊಂದಷ್ಟು ಕಾಡ್ಗಿಚ್ಚಂತೆ, ಇಲ್ಲೊಂದಷ್ಟು ಹಂಟಿಂಗ್ ಅಂತೆ, ಇಲ್ಲೊಂದಷ್ಟು ಅರಣ್ಯ ಒತ್ತುವರಿ ಅಂತೆ. ಇದನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ಅಂತ ಅಧ್ಯಯನ ಚಾರಣ ಅಂತ ಆರಂಭ ಮಾಡಿದೆವು. ಅಧ್ಯಯನ ಚಾರಣ. ಅದೇ ಸಂದರ್ಭದಲ್ಲಿ ನೇತ್ರಾವತಿ ನದಿ ತಿರುವು ಯೋಜನೆ ಅಂತ ಬಹಳ ದೊಡ್ಡ ರಾಜ್ಯ ಸರ್ಕಾರದಿಂದ ಬಂತು, ಎತ್ತಿನಹೊಳೆ ಯೋಜನೆ ಬಂತು. ಆಗ ನನ್ನಲ್ಲಿ ಪ್ರಶ್ನೆ ಕಾಡಿದ್ದು, ಕೆಳಮುಖವಾಗಿ ಹರಿವನ್ನು ಅದರ ವಿರುದ್ಧ ದಿಕ್ಕಿಗೆ ಮೇಲ್ಮುಖವಾಗಿ ಕೊಂಡೋಗೋದು ಹೇಗೆ? ಇದು ಒಂದು ಯೋಜನೆ ಅಲ್ಲ, ಇಂಥ ಅದೆಷ್ಟೋ ಯೋಜನೆಗಳು ಇವತ್ತು ಪಶ್ಚಿಮ ಘಟ್ಟಕ್ಕೆ ಮಾರಕವಾಗಿದೆ, ಪೂರಕವಾಗಿಲ್ಲ. ಅಂಥ ಸಂದರ್ಭದಲ್ಲಿ ಈ ಯೋಜನೆಗಳ ಹಿಂದಿನ
ದುರುದ್ದೇಶಗಳು. ಇದರಿಂದ ನಮ್ಮ ಮುಂದಿನ ಭವಿಷ್ಯಕ್ಕೆ ಎಷ್ಟು ದುಷ್ಪರಿಣಾಮ ಬೀರಲಿದೆ ಸಮಾಜಕ್ಕೆ ಹೇಳಬೇಕು. ಒಂದಷ್ಟು ಲೇಖನ ಬರೆಯುವುದು, ಒಂದಷ್ಟು ಹೋರಾಟಗಳು, ಬೀದಿಗಿಳಿದು ಹೋರಾಟಗಳು, ಕಾನೂನು ಹೋರಾಟಗಳು. ನೀವು ಹಲವಾರು ಪುಸ್ತಕಗಳನ್ನು ಬರೆದಿದ್ದೀರಿ ಅಂತ ಕೇಳಿದೆ ಸರ್. ಏನೆಲ್ಲ ಪ್ರೇರಣೆ ನಿಮಗೆ ಆ ಪುಸ್ತಕಗಳು? ಯಾವೆಲ್ಲ ಪುಸ್ತಕಗಳು? ಮತ್ತೆ ನಂದು ಫಸ್ಟ್ ಇದ್ದು ಚಿಗುರು ಅಂತ, ಆಮೇಲೆ ಅಡವಿಯ ನಡುವೆ, ಎಲ್ಲ ಕೂಡ ಪ್ರಕೃತಿಯ ಬಗ್ಗೆ. ಹೌದು, ಎಲ್ಲ ಸಾಮಾನ್ಯ ಪ್ರಕೃತಿ ಬಗ್ಗೆ. ನಾನು ಎಲ್ಲೇ ಹೋದ್ರು ಹೆಚ್ಚಾಗಿ ಕಾಡಿನ ಬಗ್ಗೆ. ಈಗ ಪಶ್ಚಿಮ ಘಟ್ಟ ತುದಿಯಲ್ಲಿದ್ರೆ, ಬೆಟ್ಟದ ತುದಿಯಲ್ಲಿದ್ರೆ ಅಲ್ಲಿಯ ಮೋಡದೊಟ್ಟಿಗೆ ಮಾತಾಡ್ತೇನೆ, ಮರಗಳೊಟ್ಟಿಗೆ ಮಾತಾಡ್ತೇನೆ, ಕಣಿವೆಯೊಟ್ಟಿಗೆ ಮಾತಾಡ್ತೇನೆ. ಅಲ್ಲೆಲ್ಲೋ ಚಾರಣ ಹೋದಾಗ ಒಂದು ಕಾಡಿನೊಳಗೆ ಜಿಂಕೆ ಕುಗ್ತಾ ಉಂಟು, ಕಡವೆ ಕುಗ್ತಾ ಉಂಟು ಹೇಳಿದ್ರೆ ಅದರ ರೋದನ ಹಿಂದೆ ಏನಿರ್ಬೋದು, ಅಲ್ಲಿ ಯಾರೋ ಹಂಟಿ ಬೇಟೆ ಮಾಡ್ತಾ ಇದ್ದಾರೆ. ಇದೆಲ್ಲ ನನಗೆ ಒಂದು ಕಾಳಜಿ. ಎರಡನೇದಾಗಿ ನನ್ನ ಸಾಹಿತ್ಯ, ಮೂರನೇದಾಗಿ ರೇಖಾಚಿತ್ರಕ್ಕೆ ಸಬ್ಜೆಕ್ಟ್ ಆಗ್ತದೆ. ಇವತ್ತು ಬುಡಕಟ್ಟು ಸಮುದಾಯದೊಟ್ಟಿಗಿದ್ರೆ ಅವರ ಬದುಕು, ಅವರ ಅಡಿಗೆ ಕೋಣೆಯಲ್ಲಿ ಕೂತ್ಕೊಳ್ತಾರೆ, ಅವ್ರು ಏನೋ ಇಡ್ಲಿ ದೋಸೆ ಮಾಡುವಾಗ ಆಗ ಅವರ ಎಲ್ಲ ಆಂತರ್ಯವನ್ನು ಹೇಳ್ತಾರೆ. ನಾವು ಯಾವುದೋ ಲಾಡ್ಜಲ್ಲಿ ಕೂತ್ಕೊಂಡು ಬುಡಕಟ್ಟಿನ ಮನೆಯವ್ರಿಗೆ ಬರೀ ಫೋಟೋಗ್ರಾಫಿಗೆ ಹೋದ್ರೆ, ಸೆಲ್ಫಿ ತೆಗಿಲಿಕ್ಕೆ ಹೋದ್ರೆ ನಮ್ಮೊಟ್ಟಿಗೆ ಅವರು ಬರೆಯುವುದಿಲ್ಲ. ಅವರೊಟ್ಟಿಗೆ ಊಟ, ಅವರೊಟ್ಟಿಗೆ ನಿದ್ದೆ, ಅವರೊಟ್ಟಿಗೆ ಮನೆಯಲ್ಲೇ ಇರುವಾಗ ಅವರ ಕಷ್ಟ ರೋದನ ವೇದನೆ, ಅವರ ಕಷ್ಟ ರೋದನ ವೇದನೆ ಆದರೆ ಪಶ್ಚಿಮ ಘಟ್ಟದ ಇವತ್ತು ಪಶ್ಚಿಮ ಘಟ್ಟ ಉಳಿಯುವುದೇ ಬುಡಕಟ್ಟು ಸಮುದಾಯದವರಿಂದ, ಯಾರೂ ಅಲ್ಲ. ಈಗ ನಾಗರಹೊಳಿ ಇರ್ಬೋದು, ಬಂಡೀಪುರ ಇರ್ಬೋದು, ಮುತ್ತೋಡು ಇರ್ಬೋದು, ದಾಂಡೇಲಿ ಇರ್ಬೋದು, ಬುಡಕಟ್ಟು ಸಮುದಾಯದವರು ಕಾಡನ್ನು ಉಳಿಸುವವರು, ಅವರೆಲ್ಲೂ ಕಾಡನ್ನು ಅಳಿಸುವವರಲ್ಲ. ಅದ ಕಾರಣ ಬುಡಕಟ್ಟು ಉಳಿಸುವರು. ಚಾರಣದಿಂದ ನೋಡಿ ಅಲ್ಲಿ ಬುಡಕಟ್ಟು ಸಮುದಾಯಕ್ಕೆ ಹೋಯ್ತು ನೋಡಿ, ಚಾರಣ ನಮ್ಗೆ ಒಂದು ಇತ್ತು, ಅಲ್ಲಿ ಒಳಗೆ ಕಾಡಿನ ಬಗ್ಗೆ ಅರಿಲಿಕ್ಕೆ ವಿಷಯ ಸಿಕ್ಕಿತ್ತು. ಹಾಗೆ ಒಂದು ಚಾರಣ ಸಂಘಟನೆ ಮಾಡಿದ್ದು. ಈ ಚಾರಣ ಸಂಘಟನೆ ಮಾಡಿದೆ ಕೇಳಿದ್ರೆ ಏನೇನೆಲ್ಲ ಅಧ್ಯಯನಗಳನ್ನು ಕೈಗೊಂಡ್ರಿ ಸರ್ ಈ ಚಾರಣದ ಸಮಯದಲ್ಲಿ? ನಾನು ಸಾಮಾನ್ಯ ಫಸ್ಟಿಗೆ ನಾನು ಒಂದು ಮಾಮೂಲಿ ಚಾರಣಿಗಾಗಿ ಬೆನ್ನಿಗೆ ಡುಬ್ಬು ಹಾಕೊಂಡು ಹೋಗ್ತಿದ್ದೆ. ಇದು ಅದಲ್ಲ ಅಂತ ಕಂಡಿತ್ತು ನನಗೆ. ಬರೀ ಈಗ ಸಾವಿರಾರು ಜನ ಬರ್ತಾರೆ ಚಾರಣಿಗರು ಅಂದ್ರೆ, ಈಗ ಅದೊಂದು ಫ್ಯಾಷನ್ ಆಗಿದೆ, ಎಷ್ಟೋ ಜನ ಬರ್ತಾರೆ ಹಾಬಿಗೋಸ್ಕರ. ಅದಲ್ಲ ನಿಜವಾಗಿ ಚಾರಣ. ನಿಜವಾಗಿ ಚಾರಣಿಗರಿಂದಲೇ ಕಾಡು ಹಾಳಾಗೋದು ಉಂಟು ಕೆಲವು. ನಾನೊಬ್ಬ ಚಾರಣಿಗನಾಗಿ ಹೇಳ್ತೇನೆ, ಚಾರಣಿಗರಿಂದಲೂ ಕಾಡು ಹಾಳಾಗ್ತಾ ಉಂಟು. ಚಾರಣ ಅಂತ ಹೇಳಿದ್ರೆ ನಮ್ಮ ಮತ್ತು ಬೆಟ್ಟದ ನಡುವೆ ಸಂವಾದ ಆಗಬೇಕು, ಸಂಬಂಧ ಬೆಸೆಯಬೇಕು. ಚಾರಣ ನಾನು ಆ ಬೆಟ್ಟ ಹೋಗಿದ್ದೇನೆ, ಹಿಮಾಲಯ ಬೆಟ್ಟ ಹೋಗಿದ್ದೇನೆ, ಬೆಟ್ಟ ಹೋಗಿ ಆ ಬೆಟ್ಟ ಸಂರಕ್ಷಣೆ ಏನು ಮಾಡಿದ್ದೀರಿ? ಶೂನ್ಯ. ಇದೇ ನೀವು ಹೋದ ಬೆಟ್ಟದಲ್ಲಿ ನಾಳೆ ಕಾಡ್ಗಿಚ್ಚು ಬಿತ್ತು ಹೇಳುವಾಗ ನಾನು ಆ ಬೆಟ್ಟಕ್ಕೆ ಹೋಗಿದ್ದೇನೆ. ಸರ್ಕಸ್ ನೋಡಿದ ನಂತರ ಸರ್ಕಸ್ಗೆ ಟೆಂಟಿಗೆ ಬೆಂಕಿ ಬಿದ್ದರೆ ನಾನು ಸರ್ಕಸ್ ನೋಡಿ ಆಗಿದೆ, ಅದು ಬಹಳ ಸ್ವಾರ್ಥ. ಹಾಗೆ ಪಶ್ಚಿಮ ಘಟ್ಟದಲ್ಲಿ ಇವತ್ತು ಕಾಡ್ಗಿಚ್ಚು ಬೀಳಲಿ ಏನೇ ಆಗಲಿ, ನಾವು ಚಾರಣಿಗರಾಗಿ ಪ್ರಶ್ನಿಸಬೇಕು. ಅರಣ್ಯ ಇಲಾಖೆಗೆ, ಸರ್ಕಾರಕ್ಕೆ, ಅರಣ್ಯ ಅಧಿಕಾರಿಗಳಿಗೆ, ಈ ಸಚಿವರಿಗೆ ಪ್ರಶ್ನಿಸುವಂತಹ ಮನೋಭಾವ ಬೆಳಿಬೇಕು. ಆಗ ಪಶ್ಚಿಮ ಘಟ್ಟ ಉಳಿಬಹುದು. ಇದು ನಾವೇ ಹೋಗಿ ಅಲ್ಲಿ ಮಜಾ ಮಾಡೋದು, ನಾವೇ ಪ್ಲಾಸ್ಟಿಕ್ ಬೆಸೆಯೋದು, ಮತ್ತೆ ಹಲವಾರು ಕಾರಣಗಳು ಸಿಕ್ಕಿತ್ತು. ಒಂದ್ಸಲ ಒಂದು ಟ್ರೆಕ್ಕಿಂಗ್ ಹೋಗೋ ಒಂದು ಕಡವೆ ಕಾಲಲ್ಲಿ ರಕ್ತ ಸೋರಿಸಿಕೊಂಡು ಬಿಯರ್ ಬಾಟ್ಲಿ ತಿನ್ಕೊಂಡು, ಇನ್ನೊಂದು ಕಡೆಯಲ್ಲಿ ಜಿಂಕೆ ಸತ್ತೋದು, ಅದ್ರ ಹೊಟ್ಟೆ ಒಳಗೆ 6 kg ಪ್ಲಾಸ್ಟಿಕ್ ಸಿಕ್ಕಿದ್ದು, ಇದೆಲ್ಲ ನಮ್ಮ ಚಾರಣಿಗರ ಕೊಡುಗೆ. ಅದರಿಂದ ಕಾಡಿಗೆ ಹೋಗೋ ನಮ್ದು ಅಧ್ಯಯನ ಸಂರಕ್ಷಣಾ ಚಾರಣ ಅಂತ ಹೇಳಿದ್ರೆ, ಚಾರಣ ಹೋಗಿ ಬೆಟ್ಟದ ನದಿ ಮೂಲ ಯಾವುದು, ಮಳೆಕಾಡು ಯಾವುದು, ಹುಲ್ಲುಗಾವಲು ಏನು, ಹುಲ್ಲುಗಾವಲಿಗೂ ಶೋಲಾರಣ್ಯಕ್ಕೆ ಏನು ಸಂಬಂಧ, ನದಿ ನೀರು ಉತ್ಪನ್ನ ಆಗುವುದು ಹೇಗೆ, ಸಮುದ್ರಕ್ಕೆ ಸೇರುವುದು ಹೇಗೆ, ಅಲ್ಲಿ ಇರುವೆಯಿಂದ ಆನೆಯವರೆಗೆ ವನ್ಯಜೀವಿಗಳಿಗೆ ಅವಿನಾಭಾವ ಸಂಬಂಧ. ಒಂದು ನದಿ ಉಳಿಬೇಕಾದ್ರೆ, ಒಂದು ಮಣ್ಣಿನ ಸಂರಕ್ಷಣೆ ಹಾಕೋದ್ರೆ ಇರುವೆಗಳು, ಗೆದ್ದಲುಗಳು, ಕೀಟಗಳು, ಪಾಚಿ, ಶಿಲೀಂಧ್ರ, ಜೇನುಹುಳ ಯಾವ ರೀತಿ ಕೆಲಸ ಮಾಡ್ತವೆ ಇದು ಕಲಿಬೇಕು. ನಾವು ಕಾಲಲ್ಲಿ ತುಳಿದುಕೊಂಡು ಒಂದು ಇರುವೆ ಸಿಕ್ಕಿತ್ತು ಹೇಳಿದ್ರೆ, ಇರುವೆ ಅಷ್ಟು ನಾವು ನೆಗ್ಲೆಕ್ಟ್ ಮಾಡುವಂಥ ವಿಷಯ ಅಲ್ಲ. ಒಂದು ಇರುವೆಯಿಂದ ಒಂದು ನದಿ ಉಳಿತದೆ. ಇದೆಲ್ಲ ಕಣ್ಣಿ ಕಾಣದ ಒಂದು ಪಶ್ಚಿಮ ಘಟ್ಟದ ಇದು. ಮರಗಿಡಗಳು ಬಿಡಿ, ವನ್ಯಜೀವಿಗಳು ಬಿಡಿ, ಎಲ್ಲವೂ ಒಂದು ಅವಿನಾಭಾವ ಸಂಬಂಧ. ಪಶ್ಚಿಮ ಘಟ್ಟದಲ್ಲಿ ನೀವು ಪ್ರಭೇದಗಳ ಬಗ್ಗೆ ನೀವು ಅಧ್ಯಯನ ನಡೆಸಿದ್ರಿ ಸರ್, ಬೇರೆ ಬೇರೆ ವನ್ಯಜೀವಿ ಪ್ರಭೇದಗಳ ಬಗ್ಗೆ? ಹೌದು. ಈಗ ಪರ್ಟಿಕ್ಯುಲರ್ ಸ್ಪಾಟಿಗೆ, ಈಗ ನಾಗರಹೊಳಿಯಲ್ಲಿ ಹುಲಿಗಳ ಬಗ್ಗೆ ಉಲ್ಲಾಸಕಾರ ಅಂತ ಸ್ವಲ್ಪ ಸ್ಟಡಿ ಮಾಡಿದ್ದೆ, ದಾಂಡೇಲಿ ಫಾರೆಸ್ಟ್ಗೆ ಹೋಗಿದ್ದೆ. ಮತ್ತೆ ನಮ್ಮ ಚಾರಣವೇ ನಮಗೆ ಪಾಠ ಆಗ್ತದೆ. ಯಾವುದೋ ಒಂದು ಬುಡಕಟ್ಟು ಸಮುದಾಯ ನಮ್ಮೊಟ್ಟಿಗೆ ಬರ್ತಾರೆ, ಅಲ್ಲಿಯ ವಿಷಯ ಹೇಳ್ತಾರೆ, ಇಲ್ಲಿ ನೋಡಿ ಅಲ್ಲಿದ್ದು ವಿಷಯ ಸಿಕ್ಕಿತ್ತು, ಇಲ್ಲಿದ್ದು ವಿಷಯ ಸಿಕ್ಕಿತ್ತು, ಅಲ್ಲಿ ಸಿಕ್ಕಿತ್ತು. ಆಗ ನಾನು ಖಂಡಿತ ಏನಂದ್ರೆ, ಈ ಕಾಡಿನಲ್ಲಿ ಪ್ರತಿ ವನ್ಯಜೀವಿಗಳು ಒಂದಕ್ಕೊಂದು ಅವಿನಾಭಾವ ಸಂಬಂಧ. ಈಗ ಕಾಡಿನಲ್ಲಿ ಮಂಗಗಳು, ಬಹಳ ಜೊತೆ ಮಂಗಗಳಿವೆ, ಮುಸುವ, ಸಿಂಗಳಿಕೆಗಳೆಲ್ಲ. ಈ ಮಂಗಗಳು ಮರಗಳಲ್ಲಿ ಎಷ್ಟು ಸಂಚಾರ ಮಾಡ್ತಾವ ಅಷ್ಟು ಕಾಡಿನ ಸಂರಕ್ಷಣೆ ಆಗ್ತದೆ. ಯಾಕೆಂದ್ರೆ ನೋಡಿ, ಆ ಮರಕ್ಕೆ ಹೋದ ಹಣ್ಣನ್ನು ಇಲ್ಲಿ ತಗೊಂಡೋಗ್ತದೆ, ಇಲ್ಲಿಯ ಬೀಜವನ್ನು 2 ಕಿಲೋಮೀಟರ್ ದೂರ ಕೊಂಡೋಗ್ತದೆ, ಅಲ್ಲಿ ಕೊಂಡೋಗ್ತದೆ. ಹಕ್ಕಿಗಳು ಕೂಡ ಹಾಗೆ ಎಲ್ಲ ಹಣ್ಣುಗಳನ್ನು, ಬೀಜಗಳನ್ನು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ನೋಡಿ ಕಾಡು ಸಂರಕ್ಷಣೆ. ಕಾಡು ಪ್ರಾಣಿಗಳು, ಪಕ್ಷಿಗಳು, ವನ್ಯಜೀವಿಗಳು ಅವುಗಳ ಪಾಡಿಗೆ ಕಾಡು ನೆಮ್ಮದಿಯಾಗಿದ್ರೆ ಕಾಡು ಸಂರಕ್ಷಣೆ ಆಗ್ತದೆ. ಯಾವಾಗ ಮನುಷ್ಯ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡು ಪಶ್ಚಿಮ ಘಟ್ಟಕ್ಕೆ ಬಂದಾನ, ಅದರ ನಂತರ ಇವತ್ತು ಭೂಕುಸಿತ, ಜಲಸ್ಫೋಟ, ಚಂಡಮಾರುತ, ಬರಗಾಲ ಮಾನವನೇ ಕಾರಣ. ಆದ್ರೆ ಇವತ್ತು ಮಾನವ ತಾನೇ ಶ್ರೇಷ್ಠ, ಇದು ಏನೂ ಅಲ್ಲ. ಪಶ್ಚಿಮ ಘಟ್ಟದಲ್ಲಿ ವನ್ಯಜೀವಿಗಳ ಎದುರಿಗೆ ಮನುಷ್ಯ ಏನೂ ಅಲ್ಲ. ಪಶ್ಚಿಮ ಘಟ್ಟದಲ್ಲಿ ಹಾಗೆ 2-3 ವರ್ಷದ ಹಿಂದೆ ಈಗ ಕೊಡಗಿನಲ್ಲಿ ಅಂತ ಒಂದು ಭೂಕುಸಿತ ಆಯ್ತು, ವಯನಾಡಲ್ಲಿ ಆಯ್ತು. ಏನ್ ಹೇಳ್ತೀರಾ ಅದರ ಕಾರಣಗಳು?
ಇದಕ್ಕೆ ಸಿಂಪಲ್ ಕಾರಣ ಕೊಡ್ಬೋದು. ಮಳೆ ಹೆಚ್ಚಾಗಿ ಭೂಕುಸಿತ ಅಂತ. ಮಳೆ ಇದ್ರೆ ಇದಕ್ಕಿಂತ ಜಾಸ್ತಿ ಮಳೆ ಹಿಂದೆ ಬಂದಿತ್ತು. ಮಳೆ ಹೆಚ್ಚಾಗಿ ಭೂಕುಸಿತ ಆಗೋದು ಕಾರಣವೆಲ್ಲ ಭೂಕುಸಿತ ಆಗಲಿಕ್ಕೆ ಕಾರಣ ಮನುಷ್ಯನ ಅಸಂಬದ್ಧ ಅವೈಜ್ಞಾನಿಕ ಯೋಜನೆಗಳನ್ನು ಪಶ್ಚಿಮ ಘಟ್ಟದ ಮೇಲೆ ದಬ್ಬಾಳಿಕೆಯಿಂದ ಮಾಡಿದ್ದೇ ಕುಸಿತಗಳಿಗೆ ಕಾರಣ. ಯಾಕೆ ಹೇಳ್ತೇನೆ ನಾನು ಸಿಂಪಲ್ ಹೇಳ್ತೇನೆ ನೋಡಿ. ನಾನು ಆಗಲೇ ಹೇಳಿದೆ ಪಶ್ಚಿಮ ಘಟ್ಟದ ಮೇಲೆ ಹುಲ್ಲುಗಾವಲು ಪ್ರದೇಶ ಇರೋದು, ಅದು ಬೋಳುಗುಡ್ಡ ಅಂತ ಹೇಳ್ತೇವೆ. ಆ ಹುಲ್ಲುಗಾವಲು ಅಂದರೆ ನಮಗೆ ಚರ್ಮ ಇದ್ದಾಗೆ. ನಮಗೆ ಚರ್ಮ ಹೀಗೆ ಸಂರಕ್ಷಣೆ, ಚರ್ಮ ಇಲ್ಲದ್ರೆ ನಾವು ಚರ್ಮ ಕಿತ್ತು ಹೋದ್ರೊಬ್ಬ ಮನುಷ್ಯ ಯಾವ ರೀತಿ ಅನಾರೋಗ್ಯ ತುತ್ತಾಗ್ತಾನ. ಪಶ್ಚಿಮ ಘಟ್ಟದ ಮೇಲಿನ ಹುಲ್ಲುಗಾವಲು ಪ್ರದೇಶ ಪಶ್ಚಿಮ ಘಟ್ಟಕ್ಕೆ ಸಂರಕ್ಷಣೆ. ಅದು ಹುಲ್ಲಿನ ಹೊದಿಕೆ ಅಂದರೆ ಚರ್ಮದ ಹೊದಿಕೆ. ಅದು ಆ ಪಶ್ಚಿಮ ಘಟ್ಟದ ಮೇಲೆ ಈಗ ಮಳೆ ಬೀಳ್ತದೆ. ನಮಗೆ 4 ತಿಂಗಳು ಮಳೆ, ಅದರಲ್ಲಿ 6 ತಿಂಗಳು ನಿರಂತರ ಮಳೆ ಆಗ್ತದೆ. ಈ ಮಳೆ ನೀರು ಬೆಟ್ಟದ ಮೇಲ್ಪದರದ ಕಣಿವೆಯಲ್ಲಿ ಹರಿದು ಹೋಗ್ತದೆ ನೋಡಿ. ಮಳೆಗಾಲದಲ್ಲಿ ಕೆಂಪು ನೀರು ಬರ್ತದೆ, ಆರೆಂಜ್ ನೀರು, ಅದು ಮೇಲ್ಪದರದ ನೀರು. ಮಣ್ಣಿನ ಒಳಗಡೆ, ಹುಲ್ಲುಗಾವಲಿನ ಒಳಗಡೆ ಜಲನಾಡಿಗಳು ಅಂತಿದೆ, ವಾಟರ್ ಲೇಯರ್ಸ್ ಅಂತ. ಹೇಗೆ ನಮ್ಮ ಶರೀರದಲ್ಲಿ ನರನಾಡಿಗಳ ರಕ್ತ ಸಂಚಾರ ನಮ್ಮ ಮೆದುಳಿಗೆ ಸಂಪರ್ಕವ, ಹಾಗೆ ನರನಾಡಿಗಳಿಂದ ಜಲನಾಡಿಗಳು. ಆ ಜಲನಾಡಿಗಳಲ್ಲಿ ಮಳೆ ನೀರು ಶೇಖರಣೆಯಾಗಿ ಅದು ಕೆಳಗಿನ ಕಣಿವೆಗಳನ್ನು ಶೋಲಾ ಅರಣ್ಯಕ್ಕೆ ಹೋಗಿ ಸಂಗ್ರಹ ಆಗ್ತದೆ. ಈ ಶೋಲಾ ಅರಣ್ಯ ಅಂದ್ರೆ ಅದಕ್ಕೆ ಮಳೆಕಾಡು, ರೈನ್ ಫಾರೆಸ್ಟ್ ಅಂತ ಹೆಸರು. ಶೋಲಾ ಅರಣ್ಯ. ಇದು ಏನ್ ಮಾಡ್ತಾ ಹೇಳಿದ್ರೆ ವಿಶೇಷ ಅಂತ ಹೇಳಿದ್ರೆ 6 ತಿಂಗಳ ಮಳೆ ನೀರನ್ನು ಜಲನಾಡಿಗಳಲ್ಲಿ ಬಂದಂಥದ್ದು ಒಳಗಡೆ ಬಚ್ಚಿಟ್ಟುಕೊಂಡು ಶೇಖರಣೆ ಮಾಡಿ, ಒಂಥರ ಟ್ಯಾಂಕ್ ತರ, ಮನೆ ಮೇಲೆ ಟ್ಯಾಂಕ್ ಇಟ್ಟು ನೋಡಿ, ಎಲ್ಲ ಬಚ್ಚಲ ಮನೆಗೆ ಅಡಿಗೆ ಕೊಂಡಿಗೆ ನೀರು ಸಪ್ಲೈ ಮಾಡ್ತೇವೆ. ಹಾಗೆ ಅದು ಪಶ್ಚಿಮ ಘಟ್ಟದ ಎಲ್ಲಾ ಹೊಳೆಗಳಿಗೆ ಹಂತ ಹಂತವಾಗಿ ನೀರು ಸರಬರಾಜು ಮಾಡುತ್ತೆ. ಒಂದು ಮಳೆಗಾಲದಿಂದ ಇನ್ನೊಂದು ಮಳೆಗಾಲದವರೆಗೂ ಹೊಳೆಯನ್ನು ಜೀವಂತವಾಗಿರಿಸುವಂತ ಶಕ್ತಿ ಸಾಮರ್ಥ್ಯ ಉಳ್ಳಂತ ಶೋಲಾರಣ್ಯ. ಈಗ ಪಶ್ಚಿಮ ಘಟ್ಟ ಫುಲ್ ಮಳೆಕಾಡುಗಳೇ ಇರುವುದು. ಮೇಲ್ಗಡೆಯಲ್ಲಿ ಹುಲ್ಲುಗಾವಲು ಪ್ರದೇಶ, ಕೆಳಗಡೆ ಕಣಿವೆಯಲ್ಲಿ ಫುಲ್ಲು, ಅದು ಕನ್ಯಾಕುಮಾರಿ ಅಂತ ಹಿಡಿದು ಗುಜರಾತ್ ವರೆಗೆ ಎಲ್ಲ ಶೋಲಾ ಅರಣ್ಯ ಇರುವಂತ ಪಶ್ಚಿಮ ಘಟ್ಟ. ಅದು ಇರುವ ಕಾರಣ ಇವತ್ತು ಹೇಮಾವತಿ, ನೇತ್ರಾವತಿ, ಶರಾವತಿ, ಅಘನಾಶಿನಿ, ಕಾಳಿ ಎಲ್ಲಾ ನದಿಗಳು ಹರಿಯುವಂಥದ್ದು. ಅಲ್ಲಿ ಶೋಲಾ ಅರಣ್ಯಕ್ಕೆ ಏನಾದರೂ ಸಮಸ್ಯೆ ಆದ್ರೆ, ಈಗ ಏನಾಗಿದೆ ಹೇಳಿದ್ರೆ, ಪ್ರತಿ ಸರ್ಕಾರಗಳು ಅಭಿವೃದ್ಧಿ ಡೆವಲಪ್ಮೆಂಟ್ ಅಂತ ಹೇಳಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಗರ ಬೆಳವಣಿಗೆ ಇದ್ದಾಗೆ ಎಲ್ಲ ಅದರ ಇಂಡೈರೆಕ್ಟ್ ಆಗಿ ಅದರ ಪ್ರತಿಕೂಲ ಪರಿಣಾಮ ಬೀರುವುದು ಪಶ್ಚಿಮ ಘಟ್ಟದ ಮೇಲೆ. ನೀರಾವರಿ ಒಂದಷ್ಟು ಹೊಳೆಗಳನ್ನ ತಡೆ ಒಡ್ಡಿದ್ರು, ಇನ್ನು ವಿದ್ಯುತ್ ಒಂದಷ್ಟು ಹೊಳೆಗಳಿಗೆ ತಡೆ ಒಡ್ಡಿದ್ರು, ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ. ಅದರ ನಡುವೆ ಏನಾಯ್ತು, ಮೋಜು ಮಸ್ತಿಗೋಸ್ಕರ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಅರಣ್ಯವನ್ನು ಬೇಚಿಸಿಕೊಂಡು ಹೋದವು. ಒಂದು ರಾಕ್ಷಸ ಕಾಡಿನೊಳಗೆ ಹೋದ್ರೆ ಎಲ್ಲವನ್ನು ದಮನ ಮಾಡಿಕೊಂಡು ಬರ್ತಾವಲ್ಲ, ಇದೆಲ್ಲ ಅರಣ್ಯ ಒತ್ತುವರಿ ಇರ್ಬೋದು, ಗಾಂಜಾ ಮಾಫಿಯಾ ಇರ್ಬೋದು, ಟಿಂಬರ್ ಮಾಫಿಯಾ ಇರ್ಬೋದು, ಅಸಂಬದ್ಧ ಯೋಜನೆಗಳು. ನದಿಯನ್ನು ತಿರುಗಿಸ್ತೇವೆ, ನದಿಯನ್ನು ಜೋಡಿಸ್ತೇವೆ, ನಮ್ಮನ್ನು ನಾವೇ ಕೊಲ್ಲುದು. ನಾವು ಇನ್ಸ್ಟಾಲ್ಮೆಂಟಲ್ಲಿ ಸಾಯ್ತಾ ಇದ್ದೇವೆ. ಈಗ ರೆಸಾರ್ಟ್ಗಳು ಅಂಥದ್ದೆಲ್ಲ ನೀವು ಈಗ ಕಟ್ಟಡಗಳು ಬರ್ತಾ ಇರುವಾಗ ಇದಕ್ಕೆ ಗವರ್ಮೆಂಟ್ ಕೂಡ ಒಂದು ಹೊಣೆ ಅಂತ ಅನಿಸೋದಿಲ್ವಾ ಸರ್ ನಿಮಗೆ? ನೇರವಾಗಿ ನಾನಿಲ್ಲಿ ಯಾರನ್ನೂ ದೋಷಾರೋಪಣೆ ಮಾಡೋದಿಲ್ಲ, ಇದ್ದುದನ್ನು ಇದ್ದಾಗಿ ಹೇಳೋದು. ನೋಡಿ, ಒಂದು ಕಡೆ ನಮ್ಮ ಸರ್ಕಾರ ಅರಣ್ಯ ಸಂರಕ್ಷಣೆ ಅಂತ ಒಂದಷ್ಟು ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು, ಘೋಷಣೆಗಳನ್ನು, ಭಾಷಣಗಳನ್ನು ನಿರಂತರ ಮಾಡ್ತಾ ಇರ್ತವೆ. ಇನ್ನೊಂದು ಕಡೆ ಅಗೋಚರವಾಗಿ ಇದೇ ಸರ್ಕಾರ ಅಲ್ಲಿ ಒಂದಷ್ಟು ಹೋಮ್ ಸ್ಟೇ, ಅಲ್ಲೊಂದಷ್ಟು ಇದು, ಅಲ್ಲೊಂದಷ್ಟು ಅಣೆಕಟ್ಟು, ಅಲ್ಲೊಂದಷ್ಟು ಇದು ಒತ್ತುವರಿ, ಅಲ್ಲೊಂದಷ್ಟು ಗಾಂಜಾದವರಿಗೆ, ಟಿಂಬರ್ನವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಗ ಸಂರಕ್ಷಣೆ ಮಾಡೋದು ಇವರೇ, ಭಕ್ಷಣೆ ಮಾಡೋದು ಇವರೇ. ಇದುವೇ ನಮಗೆ ಸಮಸ್ಯೆಗಳು ಗೊಂದಲ. ಎಷ್ಟೋ ಜನ ಕೇಳ್ತಾರೆ ಹಾಗಾದ್ರೆ ಏನು ಕಾರಣ ಅಂತ ಕೇಳಿ. ಇದಕ್ಕೆ ಪರಿಹಾರ ಏನೂ ಇಲ್ಲ. ಪಶ್ಚಿಮ ಘಟ್ಟವನ್ನು ಅದರ ಪಾಡಿಗೆ ಬಿಟ್ಟು ಬಿಡಿ. ಯಾವ ಭೂಕುಸಿತವಿಲ್ಲ, ಯಾವ ಪ್ರಾಕೃತಿಕ ದುರಂತವಿಲ್ಲ, ಏನೂ ಆಗುದಿಲ್ಲ. ಪಶ್ಚಿಮ ಘಟ್ಟ ಅದರ ಪಾಡಿಗೆ ಬಿಟ್ಟು ಬಿಡಿ. ಸೇವ್ ವೆಸ್ಟರ್ನ್ ಘಾಟ್ಸ್, ಸೇವ್ ಟೈಗರ್, ಇದಕ್ಕೆ ಅರ್ಥವೇ ಇಲ್ಲ. ಟೈಗರ್ ಅದನ್ನು ಅದೇ ಉಳಿಸಿಕೊಳ್ತದೆ, ಪಶ್ಚಿಮ ಘಟ್ಟ ಅದನ್ನು ಅದೇ ಉಳಿಸಿಕೊಳ್ತದೆ. ಯಾವಾಗ ಮಾನವ ಬಾಗಿಲಿನ ಒಳಗೆ ಬರದಿದ್ರೆ ಅದು ಸೇಫ್. ಅದು ಯಾಕಂದ್ರೆ ನಾನು ಅಂದಿತ್ತೆ, ಬನ ಅಂದಿತ್ತು ಬಾಗಿಲಿಗೆ ಬರಬೇಡ ಕಾಡಿಗೆ, ಹೊಲ ಅಂದಿತ್ತು ನೇಗಿಲಿಗೆ ಬರಬೇಡ ಕಾಡಿಗೆ. ಕಾಡು ಹೇಳ್ತಾ ಇರ್ತಾರೆ, ಯಾವ ನೀವು ಬರಬೇಡಿ, ನಿಮ್ಮ ಕಾಡು, ನಿಮ್ಮ ನಗರ, ನಿಮ್ಮ ಬೆಟ್ಟ ಎಲ್ಲ ನಾಳೆ ನೆಮ್ಮದಿಯಾಗಿರ್ತೇನೆ. ಆದರೆ ನಾವು ಆ ಬಾಗಿಲ ಡೋರನ್ನು ಒಡೆದು ಒಳಗೆ ಹೋಗಿ, ಇಲ್ಲ ಇದು ನನ್ನ ಸಾಮ್ರಾಜ್ಯ ಅಂತ ದುರಂತಗಳನ್ನ ಅನುಭವಿಸಲೇಬೇಕು. ಹಾಗಂತ ಒಂದು ದುರಂತ ಆಗಿ ಮನುಷ್ಯ ಪಾಠ ಕಲಿತಾನ? ಮಡಿಕೇರಿಯಲ್ಲಾಯ್ತು, ಚಿಕ್ಕಮಗಳೂರಲ್ಲಾಯ್ತು, ಮೂಡಿಗೆರೆಯಲ್ಲಾಯ್ತು, ವಯನಾಡಲ್ಲಾಯ್ತು. ಆ ದುರಂತ ಆಗಿ 3 ದಿನದಲ್ಲಿ ಮರಿತಾನೆ. ನೆಕ್ಸ್ಟ್ ಇನ್ನೊಂದು ದೊಡ್ಡ ಕುಸಿತ ಆಗ್ತಾ ಇರ್ತದೆ. ಇದಕ್ಕೆ ಪರಿಹಾರವಿಲ್ಲ. ಇದಕ್ಕೆ ಪರಿಹಾರ ಏನು ಗೊತ್ತುಂಟ? ಸರ್ಕಾರ ಪರಿಹಾರ ಕೊಡಬೇಕು. ಜನರು ಇದರಲ್ಲಿ ನೇರವಾಗಿ ಸರ್ಕಾರವನ್ನು ದೋಷಾರೋಪಣೆ ಮಾಡ್ತಾರೆ. ನಮ್ಮ ಜನರು ಪಶ್ಚಿಮ ಘಟ್ಟ ಎಷ್ಟು ಸಂರಕ್ಷಣೆ ಮಾಡಿದ್ರು, ಅದರ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ರು. ಅಲ್ಲೋ ಬೆಂಕಿ ಬಿತ್ತು ಹೇಳಿದ್ರೆ ಬೆಂಕಿ ಬೀಳುದಲ್ಲ, ಬೆಂಕಿ ಹಾಕುದು. ಅಲ್ಲೊಂದು ಹುಲಿ ಸತ್ತೋಯ್ತು, ಆನೆ ನೋಡಿ ಇವತ್ತು ಆನೆ ದಾಳಿ, ಚಿರತೆ ಹೇಳ್ತಾರೆ. ಆನೆ ದಾಳಿ, ಚಿರತೆ ದಾಳಿ, ಇದು ಮನುಷ್ಯನ ದಾಳಿ. ಪಶ್ಚಿಮ ಘಟ್ಟದ ಮೇಲೆ ಮನುಷ್ಯನ ದಾಳಿ ಯಾವತ್ತೂ ಆಗಿಬಿಟ್ಟಿದೆ. ಪಾಪ ಅವುಗಳ ಮೇಲೆ ದೋಷಾರೋಪಣೆ. ಅವುಗಳಿರುವಲ್ಲಿ ಈಗ ನಾವೊಂದು ಮನೆ ಕಟ್ಟಿ ಗೃಹ ಪ್ರವೇಶ ನಂತರ ನೀನು ಹೊರಗೆ ಹೋಗು, ನಾನಿರ್ತೇನೆ, ನಾವು ಹೋಗ್ತೇವೆ. ಹಾಗೆ ಪಶ್ಚಿಮ ಘಟ್ಟದಲ್ಲಿರುವ ಆನೆಗಳಿಗೆ, ಹುಲಿಗಳಿಗೆ ಅಲ್ಲಿ ಅವುಗಳ ಆಹಾರವನ್ನು ಯಾರೋ ಇವ್ರು ತಿಂದರು, ಅಲ್ಲಿ ನೀರನ್ನು ಯಾರೋ ಖಾಲಿ ಮಾಡಿಬಿಟ್ರು. ಬರಲೇಬೇಕು ಊರುಗಳಿಗೆ.
ಅದಕ್ಕೆ ತಕ್ಕ ಎಲ್ಲ ಕಾಡಿನ ಸತ್ತಿಲೆಲ್ಲ ಒತ್ತುವರಿ ಮಾಡಿಕೊಂಡು ಕೂತಾಗ ಅದು ಇಲ್ಲಿಗೆ ಬರೋದು ಮತ್ತೆ ಇಲ್ಲಿ ವಿಧಾನಸೌಧಕ್ಕೆ ಹೋಗ್ಬೇಕಾ? ಹಾಗೆ ನಮಗೆ ನಾವೇ ಪರಿಹಾರವನ್ನು ಕಂಡುಕೊಳ್ಬೋದು ಅಲ್ವಾ ಸರ್? ನೀವು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಿರೋ, ಈಗ ನಿಮ್ಮ ತಂಡ ಏನೇನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ ಸರ್ ಇದಕ್ಕೋಸ್ಕರ? ಅಲ್ಲ, ನಾವು ಶಾಲಾ ಕಾಲೇಜುಗಳಿಗೆ ಈಗ ನಾವು ಎಷ್ಟೇ ನದಿ ಮೂಲ ಉಳಿಸಬೇಕು, ಮಳೆಕಾಡು ಉಳಿಸಬೇಕು, ಎತ್ತಿನ ಹೊಳೆ ಆದರೆ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾರಣಾಂತಿಕ ಬರಗಾಲ ಅಂತ ಹೇಳಿದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಯಾಕೆಂದರೆ ನಾವೊಂದು ಫ್ರೇಮಿನ ಒಳಗಿದ್ದೇವೆ, ನಗರದ ಚೌಕಟ್ಟಿನೊಳಗೆ. ನಮಗೆ ಅಲ್ಲಿ ಇದು ಸಿಗ್ತದೆ, ಇಲ್ಲಿ ಸಿಟಿ ಮಾಲಿಗೆ ಹೋದರೆ ಅಲ್ಲಿ ಸಿಗ್ತದೆ, ಇಲ್ಲಿ ತಿಂಡಿ ಸಿಗ್ತದೆ, ಇಲ್ಲಿ ನಾವು ಇದರಲ್ಲೇ ಇದ್ದೇವೆ. ಈ ಒಂದು ಮಾಲ್ ಆಗಬೇಕಾದ್ರೆ, ಒಂದು ನಗರ ಮಂಗಳೂರು ಬೆಳಿಬೇಕಾದ್ರೆ, ಬೆಂಗಳೂರು ಬೆಳಿಬೇಕಾದ್ರೆ ಅದರ ಹಿಂದೆ ಪಶ್ಚಿಮ ಘಟ್ಟಕ್ಕೆ ಎಷ್ಟು ಏಟು ಬೀಳ್ತಾ ಉಂಟು ನೋಡಿ. ಈಗ ಮಂಗಳೂರು ಬೆಳೀತಾ ಇದ್ದಾಗೆ ನೇತ್ರಾವತಿ ಮೂಲಕ ಪೆಟ್ಟು ಬೀಳ್ತಾ ಇದೆ, ಹಾಸನ ಬೆಳೆದ ಹಾಗೆ ಹೇಮಾವತಿಗೆ ಪೆಟ್ಟು ಬೀಳ್ತಾ ಇದೆ, ಬೆಂಗಳೂರು ಬೆಳೆದಾಗೆ ಕಾವೇರಿಗೆ ಪೆಟ್ಟು ಬೀಳ್ತದೆ, ಕಾರವಾರ ಬೆಳೆದಾಗೆ ಕಾಳಿ. ಅಂದರೆ ಆ ನದಿಗೆ ಡಿಪೆಂಡ್ ಆಗಿರುವ ನಗರಕ್ಕೆ ಡಿಪೆಂಡ್ ಆಗಿರೋ ನದಿಗಳಿಗೆ ಏಟು ಬಿದ್ದರೆ ನಾವು ಇವತ್ತು ಏನು ಮಾಡಿದ್ರೆ ಬಿಸಿಲೇರಿ ಉಂಟು. ಇದಲ್ಲ ಪರಿಹಾರ. ನಾವು ನಮ್ಮ ನದಿಯನ್ನು ಉಳಿಸಬೇಕು. ಉಳಿಸಿ ನಮಗೆ 50 ಮಾಳಿಗೆ 100 ಮಾಳಿಗೆ ಬಿಲ್ಡಿಂಗ್ ಕಟ್ಬೋದು, ವಿಧಾನಸೌಧ ಕಟ್ಬೋದು, ಅಥವಾ ಇನ್ನು ಭವ್ಯವಾದ ಅರಮನೆ ಮೈಸೂರು ಕಟ್ಬೋದು. ಆದರೆ ಒಂದು ನದಿ ಮೂಲ ಅಳಿದು ಹೋದ್ರೆ ಜಗತ್ತಿನ ಯಾವ ಟೆಕ್ನಾಲಜಿ ಕೂಡ ಅದನ್ನು ಮರುಸ್ಥಾಪಿಸಲಿಕ್ಕೆ ಮತ್ತೆ ಟೆಕ್ನಾಲಜಿ. ಈಗ ಜ್ವಲಂತ ನಿದರ್ಶನ ಅಂದ್ರೆ ಎತ್ತಿನ ಹೊಳೆ, ಈಗ ನದಿ ತಿರು ಅಂತ ಹೇಳ್ತಾರೆ ನೀವು ನೋಡಿ. ಎತ್ತಿನ ಹೊಳೆ ನಾವು ಅದಕ್ಕೆ ಏನು ಹೇಳಿದ್ರೆ ಅದು ನದಿ ತಿರುವು ಅಲ್ಲ, ಅದು ನಿಧಿ ತಿರುವು ಅಂತ, ದುಡ್ಡು ಮಾಡುವ ಯೋಜನೆ. ಪ್ರತಿ ಸರ್ಕಾರ ಕೋಟಿ ದುಡ್ಡು ಮಾಡುವಂಥ ಯೋಜನೆ. ಹಾಗಂತ ಇವರಿಗೆ ಎತ್ತಿನ ಹೊಳೆ ಒಂದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. 24 TMC ನೀರು ಸಿಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. 24 TMC ನೀರು ಸಿಗ್ತಿದೆ, ನೀವು ಅದಕ್ಕೆ ಒಂದು ವೈಜ್ಞಾನಿಕ ಸಾಕ್ಷಿ ಕೊಡಿ ಅಥವಾ ಅದಕ್ಕೊಂದು ಏನಾದರೂ ಪ್ರೂಫ್ ಕೊಡಿ ಹೇಳಿದರೆ ಯಾವ ಸರ್ಕಾರದಲ್ಲೂ ಇಲ್ಲ. ಅವರಿಗೂ ಖಾತ್ರಿಯಾಗಿದ್ದಾರೆ ನೀರು ಸಿಗ್ತಾ ಇಲ್ಲ ಅಂತ. ಆದರೆ ಈ ಯೋಜನೆ ಜೀವಂತವಾಗಿರಬೇಕು. ಪ್ರತಿ ಬಜೆಟಲ್ಲಿ ಇದಕ್ಕೆ 1000 ಕೋಟಿ ದುಡ್ಡು ಬರಬೇಕು, ಎಲ್ಲರಿಗೂ ಶೇರ್ ಸಿಗಬೇಕು. ಇದು ನದಿ ತಿರುವು ಹೇಳಿ ನದಿಯ ಒಡಲಿಗೆ ಕನ್ನ ಹಾಕುವಂಥ, ನೇತ್ರಾವತಿಯನ್ನು ಕೊಲ್ಲುವಂಥ ಯೋಜನೆ. ಇದು ದುಡ್ಡು ಒಂದು ಕಡೆ ಆಗ್ತಾ ಹೊರತು ನದಿ ಬರಿದಾಗ್ತಾ ನೋಡಿ. ನಮಗೆ ಬರಗಾಲ 2017ರಿಂದ ಆರಂಭವಾಗಿದೆ. ಇಲ್ಲಿ ಬರಗಾಲಗಳು, ಭೂಕುಸಿತಗಳು, ಏನೇನೋ ದುರಂತಗಳಾಗ್ತಾ ಉಂಟು. ಆದರೂ ನಾವು ಆ ಕಡೆ ಗಮನ ಹರಿಸ್ತಾ ಇಲ್ಲ. ಇದರ ಬಗ್ಗೆ ನೀವು ಹಲವಾರು ಎಚ್ಚರಿಕೆ ಕಾರ್ಯಕ್ರಮಗಳನ್ನು ನೀವು ನಡೆಸ್ಕೊಟ್ಟಿದ್ದೀರಿ, ಹಾಗೆಯೇ ಹಲವಾರು ಪ್ರಯತ್ನಗಳನ್ನು ಪಟ್ಟಿದ್ದೀರಿ ಸರ್. ಅದರ ರಿಸಲ್ಟ್ ಏನಿದೆ? ನಾವು ನೋಡಿ, ಈಗ ಮೇನ್ಲಿ ಈಗಿನ ಯುವಕರಿಗೆ, ಸ್ಟೂಡೆಂಟ್ಸಿಗೆ, ಅವರಿಗೆ ಪಶ್ಚಿಮ ಘಟ್ಟದ ಏನಿಲ್ಲೇ ಗೊತ್ತಿಲ್ಲ, ಕಾಡು ಸುತ್ತಿ ಗೊತ್ತಿಲ್ಲ. ಪಶ್ಚಿಮ ಘಟ್ಟ ಒಂದು ಅಧ್ಯಯನ ಚಾರಣ ಅಂತ ಒಂದು 7 ವರ್ಷ ಮಾಡಿದ್ದೇವೆ. ಪ್ರತಿ ಕಾಲೇಜು ಮಕ್ಕಳು ಹೆಚ್ಚಲ್ಲ, ಒಂದು ಗೊಂದಲ ಆಗದಾಗೆ 30 ಮಕ್ಕಳು, ಆಸಕ್ತ ಮಕ್ಕಳನ್ನು. ಅದು ಅಧ್ಯಯನ ಚಾರಣ ಹೇಗೆ ಅಂತ ಹೇಳಿದರೆ, ಬರೀ ಬಂದ ಸೆಲ್ಫಿ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಲ್ಲ. ಫಸ್ಟ್ ಕಾಲೇಜಿಗೆ ಹೋಗಿ ಪಶ್ಚಿಮ ಘಟ್ಟ ಅಂದ್ರೆ ಏನು, ನದಿ ಮೂಲ ಏನು, ಮಳೆಕಾಡು ಏನು, ವನ್ಯಜೀವಿ ಏನು, ಅದ್ರ ಬಗ್ಗೆ ಅವ್ರಿಗೆ ಒಂದು ಮಾಹಿತಿ ವಿಡಿಯೋ ಇದು ಕೊಟ್ಟು ಆಮೇಲೆ ಆ ಪ್ಲೇಸಿಗೆ ಅವ್ನು ಕರ್ಕೊಂಡು ಹೋಗೋದು. ನದಿ ಮೂಲ ಅಂದರೆ ಹೀಗೆ, ಮಳೆಕಾಡು ಅಂದ್ರೆ ಹೀಗೆ, ಈ ಮಳೆಕಾಡು ಇರೋದು ಹೀಗೆ, ಇದು ಹೀಗೆ ಟ್ರೈಬಲ್ ಮನೆಯಲ್ಲೇ ಕೂತ್ಕೊಳಿಸೋದು. ಆಗ ಸ್ವಲ್ಪ ಆದರೂ ಅವ್ರಿಗೆ ಹೀಗೆ ಮಳೆ ಬರಲಿಕ್ಕೆ ಇದರ ಹಿಂದೆ ಏನೋ ಒಂದು ದೊಡ್ಡ ಶಕ್ತಿ ಇದೆ, ಆಕಾಶದ ಮಳೆ ಸುರಿಯುವುದಲ್ಲ, ಅದಕ್ಕೆಲ್ಲ ಒಂದು ಸಮುದ್ರ ಇರಬೇಕಾದ್ರೆ ಹೊಳೆ ಬೇಕು, ಇದೆಲ್ಲ ಒಂದು ಇದು ಬೇಕಾದ್ರೆ ಕಲ್ತು ಅದ್ರಲ್ಲಿ ಏನಾಗ್ತದೆ, ಎಲ್ಲರೂ ಬದಲಾವಣೆ ಆಗೋದಿಲ್ಲ. ಒಂದು 30 ಜನರಲ್ಲೂ 4-5 ಜನ ಆದ್ರೂ ಬದಲಾವಣೆ ಆಗ್ತಾರೆ. ಇಷ್ಟೇ ಸಾಕು ನಮಗೆ. ಒಬ್ಬರಿಂದ ಒಬ್ಬರಿಗೆ ಮತ್ತೆ ಹಂಚ್ಕೊಂಡು ಹೋಗ್ತಾರೆ. ಟ್ರೆಕ್ಕಿಂಗ್ ಒಟ್ಟಿಗೆ ನೀವು ಅದು ಕಾರ್ಯಾಗಾರದ ಹಾಗೆ ಮಾಡ್ತೀರಾ, ಅಧ್ಯಯನ ಚಾರಣ ಅಂತವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ಅವರ ಕಾಲೇಜಿಗೆ ಹೋಗಿ ಪುನಃ ಏನು ನೀವು ಡಾಕ್ಯುಮೆಂಟ್ರಿ ಮಾಡಿದ್ದೀರಾ, ಪ್ರಬಂಧ ಬರೆದಿರಾ, ಮುಂದೆ ಸಂರಕ್ಷಣೆ ಏನು ಮಾಡ್ತಾ ಇದ್ದೀರಿ, ಅದು ಎಷ್ಟು ಪರಿಣಾಮ ಬೀರಿದೆ ಹೇಳಿದರೆ 2006, 2008, 10 ಹೋದವರು ಈಗ ಮದುವೆಯಾಗಿ ಉದ್ಯೋಗದಲ್ಲಿ ಬೆಂಗಳೂರು ಇದ್ದವರು ಕೂಡ ಸರ್ ಏನೋ ಮಾಡ್ತಾ ಇದ್ದೀರಿ ಎತ್ತಿನ ಹೊಳೆಗೆ, ನಾವೇನು ಮಾಡಬೇಕು ಕೂಡ ಅಷ್ಟು ಪರಿಣಾಮ ಬೀರ್ತದೆ. ನಾವು ನಮ್ಮ ಪಶ್ಚಿಮ ಘಟ್ಟವನ್ನು ಉಳಿಸೋದೇ ಹೋದರೆ, ನಮ್ಮ ನದಿಗಳನ್ನು ಉಳಿಸೋದೇ ಹೋದರೆ ನಮಗೆ ನಾವೇ ದುರಂತವನ್ನು, ನಮಗೆ ನಾವೇ ಸಾವನ್ನು ಅಂತ ದುರಂತಗಳು ಬರ್ಬೋದು. ಈಗಾಗಲೇ ಬೇರೆ ಬೇರೆ ಚಂಡಮಾರುತ, ಭೂಕುಸಿತ ಅದರಲ್ಲಿ ನಮಗೆ ನೇಚರ್ ಪ್ರತೀಕಾರ ಕೊಡ್ತಾ ಇದೆ, ನಾವು ಪಾಠ ಕಲಿತಾ ಇಲ್ಲ. ಖಂಡಿತವಾಗೂ ಸರ್. ಹಾಗೆಯೇ ಪಶ್ಚಿಮ ಘಟ್ಟದ ಇಂಥ ಒಂದು ಕಾರ್ಯಕ್ರಮಗಳು ಒಟ್ಟಿಗೆ ನಿಮ್ಮ ಕಲಾ ಜೀವನದ ಬಗ್ಗೆ ಕೂಡ ನಮಗೆ ಬಹಳ ಆಸಕ್ತಿ ಸರ್, ಕೇಳೋ ಬಹಳ ಆಸಕ್ತಿ. ನಿಮ್ಮ ಗಾಳಿಪಟ ವಿನ್ಯಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದಂಥದ್ದು. 10-12 ಬಾರಿ ಪ್ರತಿ ವರ್ಷ ನೀವು ಫ್ರಾನ್ಸ್ ಮೊದಲಾದ ದೇಶಗಳಿಗೆ ನೀವು ನಿಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಾಳಿಪಟ ವಿನ್ಯಾಸವನ್ನು ತಗೊಂಡು ಹೋದವರು ಸರ್. ಆ ಒಂದು ಪ್ರಯಾಣದ ಬಗ್ಗೆ ಹೇಳ್ತೀರಾ? ನಮ್ದೆಲ್ಲ ಒಂದಕ್ಕೊಂದು ಲಿಂಕ್ ಹೇಳ್ತೇವಲ್ಲ, ಹಾಗೆ ಅದು ಒಂದು ಸಂಕಲೆ ಅಂತ ಹೇಳ್ತೀವಿ. ಕಲೆಯಿಂದ ಕಲೆ ಸೇರಿ ಸಂಕಲೆ. ಹಾಗೆ ಚಾರಣ ಹೋಗ್ತಾ ಇದ್ದೆ. ಒಂದು ಬೆಟ್ಟದಲ್ಲಿ ನಮ್ಮ ಒಬ್ಬರು ಫ್ರೆಂಡು ಭಾಳ ಚಂದದ ಗಾಳಿಪಟ ಹಾರಿಸ್ತಿದ್ರು. ಅದರ ವಿನ್ಯಾಸ, ಬಣ್ಣ ಸಂಯೋಜನೆ ಭಾಳ ಇಷ್ಟ ಆಯಿತು. ನೋಡುವಾಗ ಅವರು ಮಂಗಳೂರಿನ ಸರ್ವೇಶ್ ರಾವ್ ಅಂತ, ಅವರಿಗೂ ಚಾರಣದಿತ್ತು. ನನಗೆ ಅವರ ಗಾಳಿಪಟ ಖುಷಿ ಆಯಿತು. ಹೋಗಿ ಮಾತಾಡಿದೆ.
ಆಗ ಅವರಿಗೂ ಟೀಮ್ ಮಂಗಳೂರು ಅಂತ ಗ್ರೂಪ್ ಮಾಡಿಕೊಂಡಿದ್ರು. ಅವರಿಗೊಬ್ಬ ಆರ್ಟಿಸ್ಟ್ ಬೇಕಿತ್ತು. ನಾನು ಹೋಗಿ ಟೀಮಿಗೆ ಸೇರಿಸಿಕೊಂಡೆ. ನಾನು ನನ್ನ ವಿನ್ಯಾಸ ಈ ಗಾಳಿಪಟದ ಎಲ್ಲ ರೇಖಾಚಿತ್ರ ಮೂಲಕ ವಿನ್ಯಾಸವನ್ನು ನಾನು ಮಾಡೋದು. ಮತ್ತೆ ಅದರಲ್ಲಿ ಬೇರೆ ಬೇರೆ ಈಗ ಸರ್ವೇಶ್ ಇದ್ದಾರೆ, ಮತ್ತೆ ಗಿರಿಧರ್ಕ ಮತ್ತು ಬೇರೆ ಬೇರೆ ಎಲ್ಲ ಟೀಮ್ನವರು ಇದ್ದಾರೆ, ಪ್ರಶಾಂತ್ ಹೇಳಿದ್ದಾರೆ, ನಾವೆಲ್ಲ ಸೇರಿಕೊಂಡು ಮಾಡೋದು. ಆರಂಭದಲ್ಲಿ ನಾವು ಸಣ್ಣ ಸಣ್ಣ ಗಾಳಿಪಟ ಮಾಡ್ತಿದ್ದೆವು, ನನ್ನ ವಿನ್ಯಾಸ ಎಲ್ಲ ಮಾಡಿಕೊಂಡು. ಆಮೇಲೆ ನಾವು ಈ ಗಾಳಿಪಟವನ್ನು ದಾಖಲೆ ಮಾಡಬೇಕು, ಎಲ್ಲರೂ ಮಾಮೂಲಿ ಎಲ್ಲರೂ ಗಾಳಿಪಟ ಹಾರಿಸ್ತಾರೆ, ಒಂದು ದೊಡ್ಡ ಗಾಳಿಪಟ ಮಾಡಬೇಕು ಅಂತ ಹೇಳಿ ಒಮ್ಮೆ ನಾವೆಲ್ಲ ಕೂತ್ಕೊಂಡು 36 ಅಡಿ ಎತ್ತರದ ಗಾಳಿಪಟ ಮಾಡುವಂತ ತೀರ್ಮಾನ ಆಯ್ತು. ಗಾಳಿಪಟ ದೊಡ್ಡದು ಮಾಡೋದು ದೊಡ್ಡಲ್ಲ, ಹಾರಬೇಕಲ್ಲ, ಅದು ಹಾರಬೇಕಾದ್ರೆ ಸೂತ್ರ ಕಟ್ಟಬೇಕು. ಈಗ ನಾನು ವಿನ್ಯಾಸವನ್ನು ಹೇಗೂ ಮಾಡ್ಬೋದು, ಕಟ್ಟಿಂಗ್ ಪೇಸ್ಟಿಂಗ್ ಮಾಡ್ಬೋದು. ಆ ಸೂತ್ರ ಕಟ್ಟಲಿಕ್ಕೆ ಪ್ರಶಾಂತ್, ಸರ್ವೇಶ್ ಎಲ್ಲ ಸೇರಿದ್ರು. ಒಂದಿನ ಕೂತ್ಕೊಂಡು ಅದರೊಂದು ರೂಪರೇಷೆ ಸರಿ ಆಯ್ತು. ಅದು ರಿಪ್ ಸ್ಟಾಪ್ ನೈಲನ್ ಅಂತ ಒಂದು ಇಂಗ್ಲೆಂಡಿಂದ ಬಟ್ಟೆ ತರಿಸಿದ್ರು, ಗಾಳಿಪಟಕ್ಕೆ ಮಾತ್ರ ಇರುವಂತ ಪ್ಯಾರಾಜೂಟ್ ಮತ್ತು ಗಾಳಿಪಟ ಮಾಡೋದು, ತೆಳು ಪೇಪರ್ನಾಗ ಉಂಟು. ಅದು ಅಪ್ಲಿಕ್ ಮಾದರಿ, ಪೇಂಟಿಂಗ್ ಅಲ್ಲ, ಬಟ್ಟೆಯನ್ನು ಕಟ್ಟಿಂಗ್ ಪೇಸ್ಟಿಂಗ್ ಸ್ಟಿಚಿಂಗ್ ಮಾಡೋದು. ಈಗ ಕಣ್ಣಾದ್ಮೇಲೆ ಮೂಗು ಸ್ಟಿಚ್, ಮೂಗಾದ್ಮೇಲೆ ಬಾಯಿ ಸ್ಟಿಚ್, ಒಂದೊಂದು ಕೊಲಾಜ್ ವರ್ಕ್, ಬಟ್ಟೆಯನ್ನೇ ಕಟ್ಟಿಂಗ್ ಮಾಡಿಕೊಂಡು ಅದು 18 ಸೂತ್ರ ಕಟ್ಟಿ 1 ತಿಂಗಳು ನಿದ್ದೆ ಬಿಟ್ಟು ಗಾಳಿಪಟ ಮಾಡಿದೆವು. ಅದು ಏನಾಯ್ತು ಅಂದ್ರೆ 2005 ಭಾರತದಲ್ಲೇ ಅತಿ ದೊಡ್ಡ ನ್ಯೂಸ್ ರೆಕಾರ್ಡ್ ಆಯ್ತು, ಭಾರತದಲ್ಲಿ ದೊಡ್ಡ ಗಾಳಿಪಟ. ಆಗೇನಾಯ್ತು, ನಾವು ಗುಜರಾತಿಗೆ ಹೋಗ್ತಿದ್ದೆವು ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ಗೆ. ಗುಜರಾತ್ನಲ್ಲಿ ಒಬ್ಬರು ಫ್ರಾನ್ಸ್ನವರೆಲ್ಲ ಬಂದಿದ್ರು. ಅವರಿಗೆ ಗಾಳಿಪಟ ಖುಷಿಯಾಗಿ, ಯಾಕಂದ್ರೆ ನಮ್ಮ ಯಕ್ಷಗಾನ, ಕಥಕಳಿ, ಭರತನಾಟ್ಯ ಅದೆಲ್ಲ ನಾವು ಮಾಡಿದ್ದೇವೆ. ಅದು ಇಡೀ ಜಗತ್ತಲ್ಲೇ ಒಂದು ಕಲಾತ್ಮಕವಾದ ಗಾಳಿಪಟ. ಅದನ್ನು ಫ್ರಾನ್ಸ್ನಲ್ಲಿ ಹೋಗಿ ಕೇಳಿದ್ರು, ಫ್ರಾನ್ಸಿಗೆ ಹೋದೆವು. ಫ್ರಾನ್ಸ್ನಲ್ಲಿ ಪರಿಚಯ ಆಗಿ ಇಂಗ್ಲೆಂಡಿಗೆ ಹೋದೆವು, ಮತ್ತೆ ಕೆನಡಾ, ಇಟಲಿ, ಸೌತ್ ಕೊರಿಯಾ, ಥಾಯ್ಲೆಂಡ್, ಹಾಂಗ್ಕಾಂಗ್, ಬೇರೆ ಬೇರೆ ದೇಶಗಳಿಗೆ ಹೋದೆವು. ಅಲ್ಲಿ ಏನಾಯ್ತು ಅಂದ್ರೆ ಬೇರೆಯವರ ಗಾಳಿಪಟ ನಮ್ಮ ಗಾಳಿಪಟ ಕಲರ್ಫುಲ್ ಆಗಿ ಡಿಫ್ರೆಂಟ್ ಆಗಿ ಕಾಣ್ತಿತ್ತು. ಈಗ ಅವರು ಹಕ್ಕಿ, ಮೊಸಳೆ, ಇನ್ನು ಏನೋ ಕುದುರೆ ಮಾಡ್ಬೋದು. ಇದು ನಮ್ದು ಬಣ್ಣ ಹಾರುವಾಗ ಅದಕ್ಕೆ ನಾವು ಸ್ವಲ್ಪ ಟೆಕ್ನಿಕಲ್ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಚಂಡೆ, ನಮ್ಮ ಪ್ರಶಾಂತ್ ಉಪಾಧ್ಯಾಯರ ವೇಷ ಹಾಕಿ ಕುಣಿಯೋದು, ಯಕ್ಷಗಾನದ್ದು ಅದೆಲ್ಲ ಆಯ್ತು. ಆಮೇಲೆ ಬೇರೆ ಬೇರೆ ಗಾಳಿಪಟ ಮಾಡಿದೆವು ಅಲ್ಲಿ ದೇಶಕ್ಕೆ ಸರಿಯಾಗಿ. ಅತಿ ಹೆಚ್ಚು ಸಲ ಹೋದ್ದು ಫ್ರಾನ್ಸಿಗೆ, 7 ಸಲ ಹೋಗಿದ್ದೆವು. ಅಲ್ಲೇನಿತ್ತು, ನನ್ನ ಆರ್ಟ್ ರೇಖಾಚಿತ್ರ ಎಕ್ಸಿಬಿಷನ್ ಮಾಡಿದೆ. ಆ ರೇಖಾಚಿತ್ರಗಳೆಲ್ಲ ಅಲ್ಲಿ ಸೇಲ್ ಆಯ್ತು. ಆ ಸೇಲ್ ಆದ್ರೆ ಒಂದು 30% ಅಮೌಂಟ್ ಅನ್ನು ವನಚೇತನ ಅಂತ ಒಂದು ಕಾರ್ಯಕ್ರಮ ಮಾಡಿದೆವು. ಈಗ ನಾವು ವನಚೇತನ ಅಂತ ಕಾರ್ಯಕ್ರಮ ಅಲ್ಲಿ, ಅಂದ್ರೆ ನಾನು ಬುಡಕಟ್ಟು ಸಮುದಾಯದವರ ಬಗ್ಗೆನೇ ಆರ್ಟ್ ಮಾಡಿದ್ದು. ಬುಡಕಟ್ಟು ಸಮುದಾಯದ ಆರ್ಟ್ಗಳೇ ಅಲ್ಲಿ ಫ್ರಾನ್ಸ್ ಅಲ್ಲಿ ಸೇಲ್ ಆದ್ದು. ಅಲ್ಲಿ ಸೇಲ್ ಆದಾಗ ಆ ಅಮೌಂಟ್, ಇದು ಕಾಡಿನಿಂದ ಬಂದ ಹಣ, ಇದು ಕಾಡಿಗೆ ವಿನಿಯೋಗ, ಕಾಡಿನ ಮಕ್ಕಳ ಶಿಕ್ಷಣಕ್ಕೋಸ್ಕರ ವನಚೇತನ, ಅಂದ್ರೆ ವನಚೇತನ ಸಬ್ ಟೈಟಲ್ ಅಡವಿ ಮಕ್ಕಳ ವಿದ್ಯಾವಿಕಸನ. 2006 ಹಾಗೆ ಆರಂಭ ಮಾಡಿದೆವು. ಹಾಗೆ ಸಹ್ಯಾದ್ರಿ ಸಂಚಯದಲ್ಲಿ ನಮ್ಮ ಟೀಮ್ ಮಂಗಳೂರು ನಮ್ಮ ಗಾಳಿಪಟ ತಂಡ ಹೆಸರು. ಈಗ ನಾಡ್ದು 18-19 ಕೂಡ ನಿಮ್ಮ ಕೈಟ್ ಫೆಸ್ಟಿವಲ್ ನಡೆಯಲಿಕ್ಕೆ ಇದೆ ಅಂತ ಇದೆಲ್ಲ ಟೀಮ್ ವರ್ಕ್ ಇದೆ. ಈಗ ನಮ್ಮ ಸಹ್ಯಾದ್ರಿ ಸಂಚಯದಲ್ಲೂ ಟೀಮ್ ವರ್ಕ್, ಗಾಳಿಪಟದಲ್ಲೂ ಟೀಮ್ ವರ್ಕ್. ಆಮೇಲೆ ಇಲ್ಲಿಂದ ವನಚೇತನ ಅಂತ ಆರಂಭ ಮಾಡಿದ್ವಿ. ವನಚೇತನ ಅಂದ್ರೆ ಈಗ ನಾವು ಇಷ್ಟು ಸಲ ಕಾಡಿಗೆ ಹೋಗ್ತೇವೆ, ಕಾಡನ್ನು ನೋಡ್ತೇವೆ, ಬೆಟ್ಟ ನೋಡ್ತೇವೆ, ವಾಟರ್ ಫಾಲ್ಸ್ ಎಂಜಾಯ್ ಮಾಡ್ತೇವೆ. ಆದರೆ ಕಾಡಿನೊಳಗಿನ ಬುಡಕಟ್ಟು ಜನರ ವೇದನೆ ಯಾರು ನೋಡ್ತಾ ಇಲ್ಲ. ಅವ್ರನ್ನ ಬರೀ ಟ್ರೆಕ್ಕಿಂಗ್ ಗೈಡ್ ಆಗಿ ಕರ್ಕೊಂಡು ಹೋಗೋದು, ಅಲ್ಲಿದು ಸ್ಥಳದ್ದು ವಿಷಯ ಕೇಳೋದು ಅಷ್ಟಕ್ಕೆ ಸೀಮಿತ. ನನ್ಗೆ ಖಂಡಿತ, ಯಾಕಂದ್ರೆ ನಾನೊಂದು ಚಿಕ್ಕಮಗಳೂರು ಒಂದು ಕಲ್ಲತ್ತಗಿರಿ ಫಾರೆಸ್ಟಲ್ಲಿ ಒಬ್ಬ ಬಂದಿದ್ದ, ಸಿದ್ದೇಶ ಅಂತ, ಚಿಕ್ಕ ಹುಡುಗ. ಅವ ಟ್ರೆಕ್ಕಿಂಗ್ ಬರುವಾಗ ಈ ಕಾಡಿನೆಲ್ಲ, ಸರ್ ಇದು ಈ ಗಿಡ, ಸರ್ ಇದು ಔಷಧಿ ಗಿಡ, ಸರ್ ಈ ಮರ, ಸರ್ ಈ ಹಕ್ಕಿ, ಸರ್ ಈ ಚಿಟ್ಟೆ. ಆಗ ನಂಗೆ ಕಂಡಿತ್ತು ಇವರಿಗೆಲ್ಲ ಶಾಲೆಗೆ ಹೋಗದೆ ಕಾಡಿನ, ಯಾಕಂದ್ರೆ ಕಾಡಲ್ಲಿ ಹುಟ್ಟಿ ಬೆಳೆದವರು, ಕಾಡಿನ ಅಂಚು ಇಂಚು ಎಲ್ಲ ಬಲ್ಲವರು, ವನ್ಯಜೀವಿಗಳವ್ರಿಗೆ ಕ್ಯಾರೆ ಇಲ್ಲ. ಇಂಥವರಿಗೆ ಒಂದು ಎಜುಕೇಶನ್ ಕೊಟ್ಟು ನಾಳೆ ಅವರು ಅರಣ್ಯ ಇಲಾಖೆಯಲ್ಲಿ ಉದ್ಯೋಗಿಗಳಿಗೆ ಬಂದ್ರೆ ದೊಡ್ಡ ಕ್ರಾಂತಿ ಆಗ್ಬೋದು. ಇದು ನನಗೆ ಕಂಡಿತ್ತು. ಈಗ ಇವತ್ತು ಪಶ್ಚಿಮ ಘಟ್ಟದಾಗ ಬೆಂಗಳೂರಿನ AC ರೂಮಲ್ಲಿ ಕೂತ್ಕೊಂಡು ಪಶ್ಚಿಮ ಘಟ್ಟ ಹಾಗೆ ಪಶ್ಚಿಮ ಘಟ್ಟಿಗೆ ವನ್ಯಜೀವಿ ಏನೂ ಇಲ್ಲ, ನಾಲೆಜ್ ಝೀರೋ. ನಾವು ಪ್ರಾಯೋಗಿಕವಾಗಿ ಟ್ರೆಕ್ಕಿಂಗ್ ಹೋಗಿ ಎಲಿಫೆಂಟ್ ಕಾರಿಡಾರ್ ಅಂದ್ರೆ ಆನೆಗಳ ಆವಾಸ ಸ್ಥಳ, ಟೈಗರ್ ಆವಾಸ ಸ್ಥಳ. ಬಂಜಾರ ಮನೆಯಲ್ಲಿ ಆನೆಗಳು ಜಾಸ್ತಿ ಬರ್ತವೆ ಯಾಕಂತ ಹೇಳಿದ್ರೆ ಆನೆಗಳ ಆವಾಸ ಸ್ಥಳ. ಇವತ್ತಲ್ಲಿ ಯಾಕೆ ಗೊಂದಲ ಆಗಿದೆ ಹೇಳಿದ್ರೆ, ಬಂಜಾರ ಮನೆಯ ಮೇಲೆ ಮೂಡಿಗೆರೆಯಲ್ಲಿ ಅರಣ್ಯ ಒತ್ತುವರಿಯಾಗಿ ಎಸ್ಟೇಟ್, ಕಾಫಿ ಎಸ್ಟೇಟ್ ಆಯ್ತು, ಕೆಳಗಡೆ ಒತ್ತುವರಿ ಆಯ್ತು ನೋಡಿ, ಆನೆಗಳು ಹೊರಗೆ ಬರ್ತವೆ. ಇದನ್ನೆಲ್ಲ ಕಲ್ತ್ಕೊಂಡು ನಾವು ಈ ಟ್ರೈಬಲ್ಸ್ನವರ ನಾಲೆಜ್ ಕಂಡುಹಿಡಿದೆವು. ಈಗ ನಾವು ವನಚೇತನ ಮಾಡುವಾಗ ಒಂದು ಶಾಲೆಗೆ ಹೋದೆವು, ಅಲ್ಲಿ ಕಾಡಿನ ಹತ್ತಿರ ಬಂದು ಹುಲಿ ಮಲಗ್ತದೆ. ಮಕ್ಕಳಿಗೆ ಹುಲಿ ಅಂದ್ರೆ ಕಾಮನ್, ಹುಲಿ ನೋಡಿದ ಹೇಳಿದ್ರೆ ಹುಲಿ ಯಾವಾಗಲೂ ಇರ್ತದೆ ಸರ್, ಬೆಕ್ಕು ನೋಡಿದಾಗ ಮಾತಾಡ್ತಾರೆ ನೋಡಿ, ಇದು ಅವಿನಾಭಾವ ಸಂಬಂಧ. ಹುಲಿ ಯಾಕೆ ಅವರಿಗೆ ದಾಳಿ ಮಾಡ್ತಾ ಇಲ್ಲ, ಹಾಗಾದ್ರೆ ಮಡಿಕೇರಿಯಲ್ಲಿ ಯಾಕೆ ವನ್ಯಜೀವಿಗಳು ದಾಳಿ ಮಾಡ್ತವೆ? ಆಗ ನಾನು ಕಂಡು ಸತ್ಯ ವಿಚಾರ, ಈ ಬುಡಕಟ್ಟು ಸಮುದಾಯದವರು ಯಾವತ್ತಿಗೂ ವನ್ಯಜೀವಿಗಳಿಗೆ ತೊಂದರೆ ಮಾಡಲಿಲ್ಲ. ಈಗ ಮನೆಯಲ್ಲಿ ಕೂತ್ಕೊಳ್ತಾರೆ, ಗದ್ದೆಗೆ ಕಾಡ್ಕೊಂಡು ಬಂತು, ಕಡವೆ ಬಂತು, ಏನೋ ತಿಂದಿತ್ತು, ಅವ್ರೇನು ಮಾಡ್ತಾರೆ,
ನಮ್ಗೆ ತಕ್ಕ ಸಿಕ್ಕಿತ್ತು, ಸ್ವಲ್ಪ ಅವುಗಳು ತಿನ್ನಲಿ, ಅವುಗಳಿರೋ ಜಾಗದಲ್ಲಿ ನಾವಿದ್ದೇವೆ, ಅವುಗಳು ತಿನ್ನಲಿ. ನೋಡಿ ಘರ್ಷಣೆ ಇಲ್ಲ. ಮಡಿಕೇರಿ ಚಿಕ್ಕಮಗಳೂರು ಹಾಗಲ್ಲ, ಎಲ್ಲ ಒತ್ತುವರಿ ಮಾಡಿ ಕೂತಿದ್ದಾರೆ, ಇನ್ನೂ ಆನೆ ಬಂದಿಲ್ಲ, ಡಿಮ್ ಡಿಮ್ ಸೌಂಡ್ ಮಾಡಿದ್ರು, ಘರ್ಷಣೆ ಮಾಡಿದ್ರು, ಹೊಡೆದ್ರು, ಬೊಬ್ಬೆ ಹಾಕಿದ್ರು, ನೋಡಿ ಅಲ್ಲಿ ಗ್ರಜ್ಜು ಬಂತು, ಘರ್ಷಣೆ ಆಯ್ತು, ಗಾಳಿಗಳಿಗೆ. ಹಾಗೆ ಆ ಥರ ನಾವು ಈ ಬುಡಕಟ್ಟು ಶಾಲೆಗಳ, ಸಮುದಾಯ ಶಾಲೆಗಳನ್ನ ಯಾಕೆ ನಾವು ಸ್ವಲ್ಪ ಡೆವಲಪ್ ಮಾಡಬಾರ್ದು ಅಂತ ನಮ್ಮ ಚಾರಣ ಮಿತ್ರರಲ್ಲಿ ಹೇಳ್ಕೊಂಡಾಗ ಎಲ್ಲರೂ ಇದಕ್ಕೆ ಒಪ್ಪಿಗೆ ವ್ಯಕ್ತಪಡಿಸಿದ್ರು, ಎಲ್ಲ ಸೇರ್ಕೊಂಡು ಮಾಡುವ ಅಂತ. ಹಾಗೆ ವನಚೇತನ ಅಂತ ಈಗ ನಿರಂತರ ಯಲ್ಲಾಪುರ, ಜೋಯಿಡಾ, ದಾಂಡೇಲಿ, ಅಂಕೋಲಾ ಎಲ್ಲ ಕಡೆ ಅಂದ್ರೆ ಸಿದ್ಧಿ, ಕರ್ನಾಟಕದಾದ್ಯಂತ, ಕರ್ನಾಟಕ ಹೆಚ್ಚು ಉತ್ತರ ಕನ್ನಡ, ಎಲ್ಲಿ ಕಾಡಿನಲ್ಲಿ ಜಾಸ್ತಿ ಬುಡಕಟ್ಟು ಈಗ ಮೊನ್ನೆ ಸಕಲೇಶ್ಪುರಕ್ಕೆ ಹೋದೆವು, ಮೂಡಿಗೆರೆ ಹೋದೆವು. ಅಂದರೆ ಜಾಸ್ತಿ ಶಾಲೆ ಬುಡಕಟ್ಟು ಸಮುದಾಯದವರಿಗೆ ತುಂಬ ಬಡತನದಲ್ಲಿರುವ ಶಾಲೆಗಳನ್ನು ಮಾತ್ರ ಆಯ್ಕೆ ಮಾಡಿ. ಈಗ ಉತ್ತರ ಕನ್ನಡದಲ್ಲೆಲ್ಲ ಈ ಸಿದ್ದಿ, ಕುಡುಬಿ, ಗೌಳಿ, ಹಾಲಕ್ಕಿ ಎಲ್ಲ ಬುಡಕಟ್ಟು ಸಮುದಾಯದವರ ಶಾಲೆಗಳು ಅಂದರೆ ಅದು ಶಾಲೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆ ಥರ ಇದೆ. ಸರಿಯಾದ ಕರೆಂಟ್ನ ವ್ಯವಸ್ಥೆ ಇಲ್ಲ, ಶಾಲೆಯಲ್ಲಿ ಡೆಸ್ಕ್ ಬೆಂಚ್ಗಳಿಲ್ಲ, ನೆಲದಲ್ಲಿ ಕೂತ್ಕೊಳ್ಳೋದು, ಇಂಥದ್ದೆಲ್ಲ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಅವರಿಗೋಸ್ಕರ ನಾವೀಗೇನು ಮಾಡೋದು ಅಂದರೆ ಅಂತಹ ಶಾಲೆಗಳಿಗೆ ನಮ್ಮಿಂದ ಏನು ಮಾಡ್ಬೋದು. ಒಂದನೇದಾಗಿ ಅವರಿಗೆ ಫಸ್ಟಿಗೆ ಎಜುಕೇಷನ್ ಮೆಟೀರಿಯಲ್ಸ್, ಕೊಡೆ, ಬ್ಯಾಗ್, ರೇನ್ ಕೋಟ್ ಎಲ್ಲ ಕೊಡೋದು. ಆಮೇಲೆ ವನಚೇತನ ಪ್ರತಿ ವರ್ಷ ಹೋಗಿ ನೀವು ಹೌದಾ ಪ್ರತಿಯೊಂದು ಪ್ಲೇಸಿಗೆ ಹೋಗಿ ಕೊಡ್ತಾರೆ. ಅಲ್ಲ, ವನಚೇತನ ನಿರಂತರ ಈಗ ಜೂನಿಂದ ಸ್ಟಾರ್ಟ್ ಆದ್ರೆ ಮಾರ್ಚ್ವರೆಗೆ ವನಚೇತನ ನಿರಂತರ. ಈಗ ನಾನು ಮೊನ್ನೆ ಅಂಕೋಲಾದಲ್ಲಿ 15 ದಿನ ಇದ್ದೆ. ಒಂದು ಬೇರೆ ಬೇರೆ ಸ್ಥಳಗಳಿಗೆ ಹೋಗುದು. ತಿಂಗಳಲ್ಲಿ ಒಂದು 15 ದಿನ ಅಲ್ಲಿರ್ತೇನೆ ಕಾಡಲ್ಲಿ, ಶಾಲೆಗಳಲ್ಲಿ 15 ದಿನ ಹೊಟ್ಟೆಪಾಡಿಗೆ ಮಂಗಳೂರು. ಅಲ್ಲಿ ನಾವು ಗುರುತಿಸ್ಕೊಳ್ತೀರಿ ಸರ್? ಅಂದ್ರೆ ಈಗ ಒಂದೊಂದು ಜಾಗ ಅಂದ್ರೆ ಎಷ್ಟು ಮನೆಗಳಿರ್ತವೆ ಅದನ್ನ ಅದು ನಾವು ಈಗ ಇಷ್ಟು ವರ್ಷ ಪರ್ಟಿಕ್ಯುಲರ್ ಈಗ ಯಲ್ಲಾಪುರದ ಒಂದು ಕಾಡಿನ ಒಳಗೆ ಹೋದಾಗ ಈಗ ಒಂದು ಈ ಏರಿಯಾದಲ್ಲಿ ಒಂದು 40 ಕಿಲೋಮೀಟರ್ಲಿ ಒಂದು 5 ಶಾಲೆ ಕವರ್ ಮಾಡಿದೆವು. ಪರ್ಟಿಕ್ಯುಲರ್ ಯಲ್ಲಾಪುರದ ಒಂದು ಕಾಡಿನೊಳಗೆ ಇಂಥ ಒಂದು ಶಾಲೆ ಇದೆ, ಅಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ. ನಮ್ದು ವನಚೇತನ ಹೇಗೆಂದ್ರೆ ಒಂದು ದಿನ ಆ ಮಕ್ಕಳೊಟ್ಟಿಗಿರೋದು, ಒಂದು ದಿನ ಬೆಳಿಗ್ಗೆ ಸಂಜೆವರೆಗೆ ಆ ಶಾಲೆಯಲ್ಲಿ ಇರೋದು. ಆ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅಂದ್ರೆ ಅವರಿಗೆ ನಾವು ನೃತ್ಯ ಮತ್ತೆ ಹಾಡು, ಆರ್ಟು, ಕ್ರಾಫ್ಟು, ಗಾಳಿಪಟ ಮತ್ತೆ ಅವರಿಗೆ ಅವರ ಟ್ಯಾಲೆಂಟ್ ಸರ್ಚ್ ಮಾಡ್ತೇವೆ ನಾವು. ಸಂಜೆವರೆಗೆ ಅವರೊಟ್ಟಿಗಿದ್ದಾಗ ನಮಗೆ ಶಾಲೆಯ ಸಮಸ್ಯೆ ಅರ್ಥ ಆಗ್ತದೆ. ಶಾಲೆಯಲ್ಲಿ ಡೆಸ್ಕ್ ಬೆಂಚ್ ಇಲ್ಲ, ಸರಿಯಾದ ಟಾಯ್ಲೆಟ್ ಬಾತ್ರೂಮ್ ಇಲ್ಲ, ಕಾಂಪೌಂಡ್ ಇಲ್ಲ, ಲೈಬ್ರರಿ ಇಲ್ಲ, ನಲಿಕಲಿ ಚೇರ್ ಇಲ್ಲ. ಆಗ ನಾವು ಅಲ್ಲಿಯ ಶಿಕ್ಷಕರಿಂದ ಒಂದು ಲೆಟರ್ ತಗೊಳ್ತೇವೆ ವನಚೇತನಕ್ಕೆ. ಅದನ್ನು ನಾವು ಏನು ಮಾಡ್ತೇವೆ ಅಂದರೆ ಯಾವುದಾದ್ರು ಕಂಪನಿಗಳಿಗೆ, ಈಗ ನಮ್ಗೆ ಸಾಧಾರಣ 4 ವರ್ಷಗಳಿಂದ ಮಂಗಳೂರಿನ MCF ಕಂಪನಿಯವರು ವರ್ಷಕ್ಕೊಂದು 5 ಲಕ್ಷ ಫರ್ನಿಚರ್ಸ್ ಕೊಡ್ತಾರೆ. ಬೆಂಗಳೂರಿನ HL ಸಂಸ್ಥೆಯವರು ಮಕ್ಕಳಿಗೆ ಏನು ಕಂಪ್ಯೂಟರ್ ಬೇಕಾ, ಅದೇನು ಬೇಕು ಅದು ಕೊಡ್ತಾರೆ. ಸ್ಯಾಫ್ರಾನ್ ಟೆಕ್ನಾಲಜಿ ಬೆಂಗಳೂರು, ಹಾಗೆ ಬೇರೆ ಬೇರೆಯವರಿಂದ ನಾವು ಅದನ್ನು ಖರೀದಿ ಮಾಡಿ ಶಾಲೆಗೆ ಕೊಡ್ತೇವೆ. ಈಗ ಆ ಶಾಲೆಗೆ ಹೋಯ್ತು, ಆ ಶಾಲೆ ಸ್ವಲ್ಪ ನಮ್ಮಿಂದ ಸಮಸ್ಯೆ. ಆಗ ಇನ್ನೊಂದು ಶಾಲೆಯವರು ಕೇಳ್ತಾರೆ, ನಮ್ಮ ಶಾಲೆಯಲ್ಲಿ ಅದಕ್ಕಿಂತ ಕಷ್ಟ ಇದೆ, ನೆಕ್ಸ್ಟ್ ಆ ಶಾಲೆಗೆ ಹೋಗ್ತೇವೆ. ಆ ಶಾಲೆಗೆ ಹೋದಾಗ ಅಲ್ಲಿ ಒಂದು 6 ಕಿಲೋಮೀಟರ್ ದೂರ ನಮ್ಮ ಶಾಲೆಯಲ್ಲಿ ಏನೂ ಇಲ್ಲ, ಒಮ್ಮೆ ಬಂದು ಹೋಗಿ. ಹೀಗೆ ಬೆಳೆದು ಈಗ 186 ಶಾಲೆಗಳಿಗೆ ಹೋಗಿದ್ದೇವೆ. 186 ಶಾಲೆಗಳಿಗೆ ಹೋಗಿ ಒಂದು 56 ಶಾಲೆಗಳಿಗೆ ಎಲ್ಲ ಡೆಸ್ಕ್ ಬೆಂಚ್ ಕೊಟ್ಟಿದ್ದೇವೆ, 36 ಶಾಲೆಗಳಿಗೆ ಕಂಪ್ಯೂಟರ್ ಕೊಟ್ಟಿದ್ದೇವೆ. ನಾವೇನಿತ್ತು ಅಂದರೆ ಏಕೋಪಾಧ್ಯಾಯ ಶಾಲೆಗೆ ಒಬ್ಬರೇ ಟೀಚರ್ ಅಂದರೆ 7ನೇವರೆಗೆ ಅವರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಕಂಪ್ಯೂಟರ್ ಕೊಟ್ಟು ನಮಗೆ ಮೇಯ್ನ್ ಇದಕ್ಕೆ ಸ್ಪಾನ್ಸರ್ ವಾಸುದೇವ್ ಐತಾಳ್ ಅಂತ ಮಂಗಳೂರಿನವರು, ಅವರು US ಇದ್ರು, ರಿಟೈರ್ಡ್ ಆಗಿ ಮಂಗಳೂರು ಬಂದಿದ್ದಾರೆ. ನಮ್ಮೆಲ್ಲ ವನಚೇತನಕ್ಕೆ ಮೂಲ ಪ್ರಾಯೋಜಕರು ಅವರು. ಅವರಿಗೂ ಹಾಗೆ ನಮ್ಮ ಕಾಡಿನ ಮಕ್ಕಳು ಬೆಳಿಬೇಕು, ಅವರಿಗೆ ನಗರದ ಮಕ್ಕಳು ಹಾಗೆ ಅವರಿಗೆ ಕೂಡ ಸವಲತ್ತುಗಳು ಸಿಗಬೇಕು, ಸೌಕರ್ಯಗಳು ಸಿಗಬೇಕು ಅಂತ ಹೇಳ್ಕೊಂಡು ಹಾಗೆ ಅವರಿಗೆ ಶಾಲೆಗೆ ಕಂಪ್ಯೂಟರ್ ಕೊಡ್ತೇವೆ. ಆ ಕಂಪ್ಯೂಟರ್ 1ರಿಂದ 7ನೇ ಪಾಠವನ್ನು ಡೌನ್ಲೋಡ್ ಮಾಡ್ತೇವೆ. ಆಗ ನೋಡಿ 7ನೇ ಕ್ಲಾಸ್ನ ಮಗುವಿಗೆ ಈ ಕಂಪ್ಯೂಟರ್ ಟ್ರೈನಿಂಗ್ ಮಾಡ್ತೇವೆ. ಅವಳೇನು ಮಾಡ್ತಾಳೆ, 6ನೇವರೆಗೆ 5ನೇವರೆಗೆ ಹೇಳ್ತಾಳೆ. ನೆಕ್ಸ್ಟ್ ಅವಳು ಹೋಗುವಾಗ ಅವಳು 6ನೇವರೆಗೆ ಟ್ರೈನಿಂಗ್ ಕೊಡ್ಬೇಕು, ಅವಳು 7ನೇಗೆ ಬರ್ತಾಳೆ. ವಿದ್ಯೆ ಕಲಿಸಬೇಕು. ಮತ್ತೆ ಅವರಿಗೆ ಬಹಳ ಇದಾಗೋದು ಶಿಕ್ಷಣ ಇಲಾಖೆಗೆ ಅದು ಕೊಡಿ, ಇದು ಕೊಡಿ, ಫೈಲ್ ಕೊಡಿ, ಲೆಕ್ಕ ಕೊಡಿ ಹೇಳ್ಕೊಂಡು ಅದು ಬಿಸಿ ಊಟದ ನೋಡಬೇಕು. ಇದೆಲ್ಲ ಆಗುವಾಗ ಅವರಿಗೆ ಮಕ್ಕಳು ಟ್ಯಾಲೆಂಟ್ ಇದ್ದಾರೆ, ಮಕ್ಕಳಲ್ಲಿ ಒಳ್ಳೆ ಪ್ರತಿಭೆ ಇದೆ, ಅದು ಗುರುತಿಸಲಿಕ್ಕೆ ಟೀಚರಿಗೆ ಬಿಡಿಸೋದು. ಈಗ ನಾವೆಲ್ಲ ಹೋಗಿ ಅಂತ ಮಗುವಿಗೆ ಏನು ಬೇಕು, ಈಗ ಮನೆಯಲ್ಲಿ ಕರೆಂಟ್ ಇಲ್ಲ ಹೇಳ್ತಾರೆ, ಅವರಿಗೆ ಸೋಲಾರ್ ವ್ಯವಸ್ಥೆ ಮಾಡಿಕೊಡೋದು ಮನೆಗೆ, ಅಥವಾ ಮನೆಗೆ. ಈಗ ಮೊನ್ನೆ ಒಬ್ಬಳು ಹೋದಾಗ ಕಾಟೋಳಿ ಅಂತ ಹೇಳಿದ್ರು, ಅವಳು ಸೋನಾಲಿ ವೆಳಿಪ್ ಅಂತ, ಅವಳು ಆ ಕಾಟೋಳಿ ಕಾಡಿನ ಬೆಟ್ಟ ನಡುವೆ ಇದ್ದು ಅವಳು ಮೌಂಟೇನಿಯರಿಂಗ್ ಬೇಸ್ ಕ್ಯಾಂಪಿಗೆ ಹೋಗಿದ್ದಾಳೆ. ಅವಳಿಗೆ ಟ್ರೆಕ್ಕಿಂಗ್ ಅಂದರೆ ಪರ್ವತಾರೋಹಣಕ್ಕೆ ಪರ್ವತಾರೋಹಣದಲ್ಲಿ ನನ್ನ ಉದ್ಯೋಗ ದೋಸೆ ಪಬ್ಲಿಕ್ಕಿಗೆ ಈ ಪರ್ವತ ಇಂಪಾರ್ಟೆನ್ಸ್ ಹೇಳಬೇಕು ಅಂತ ಅವಳಿಗೆ ಅದರಲ್ಲೇ ಕೋರ್ಸ್ ಮಾಡ್ತಿದ್ದಾಳೆ. ಈಗ ಅವಳನ್ನು ನಾವು ನೆಕ್ಸ್ಟ್ ಇನ್ನು ಪನ್ನಿಕೆರಳೊಬ್ಬರು ಮಂಚಿಕೆರಳೊಬ್ಬರು ಪನ್ನಿಕಾಸ್ತಿ ಅಂತಾಳೆ, ಮಲ್ಟಿ ಟ್ಯಾಲೆಂಟ್. ಹಾಡು, ರಂಗಭೂಮಿ, ನಾಟಕ ಇಂಥವ್ರು ನಮಗೆ ಸಿಗುವಾಗ ಅವ್ರನ್ನ ನಾವು ಯಾಕೆ ಒಂದು ದಾರಿ ಅವರಿಗೆ ತೋರಿಸಬಾರ್ದು. ಹಾಗೆ ಅವ್ರು ಬೆಳೀತಾರೆ. ಯಾಕಂದ್ರೆ ಒಬ್ಳು ಪನ್ನಿಕ, ಒಬ್ಳು ಸೋನಾಲಿ, ಒಬ್ಳು ಇನ್ನಂತವ್ರು ನಾವು ಬೆಳೆಸಿದ್ರೆ ಅವರು ಒಂದು 10 ಮಂದಿಯನ್ನು ಬೆಳಗಿಸ್ತಾರೆ. ಹಾಗೆ ನಮ್ದು ವನಚೇತನ ಅಂತ ಕಾರ್ಯಕ್ರಮ ನಿರಂತರ ನಡೀತಾ ಉಂಟು. ಅದು ನಮ್ಮೆಲ್ಲ, ನಾನೊಬ್ಬನೇ ಅಲ್ಲ, ನನ್ನೊಟ್ಟಿಗೆ ತುಂಬ ಜನ, ಹರ್ಷ ಡಿಸೋಜ, ರಾಕೇಶ್ ಬೋಳರು, ಅದು ತುಂಬ ಜನ ಇದ್ದಾರೆ. ಅವರೆಲ್ಲ ಬರ್ತಾರೆ, ಸಹಕಾರ ಕೊಡ್ತಾರೆ, ಕ್ಯಾಂಪಿಗೂ ಬರ್ತಾರೆ, ಮಾಡ್ತಾರೆ. ಹಾಗೆ ಇಲ್ಲೋ ನಮಗೆ ವನಚೇತನ ಎಲ್ಲೋ ಒಂದು ಅಡವಿ ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ದಾರಿ ತೋರಿಸ್ತಾ ಇದೆ, ನಮ್ಮಿಂದ ಸ್ವಲ್ಪ ಶಾಲೆಗಳಿಗೆ ಬೆಳಗ್ತಾ ಇದೆ. ಮತ್ತೆ ಅವರಿಗೆ ಏನಾದ್ರು ಹಾಸ್ಟೆಲ್ ಹಳ್ಳಿಗಳನ್ನು ದತ್ತು ತೆಗೆದುಕೊಳ್ಳುವಂತಹ ಏನಾದರೂ ಆಲೋಚನೆ ಮಾಡಿದ್ರ? ಇಲ್ಲ,
ಇಲ್ಲ ಅಂಥದ್ದಿಲ್ಲ. ನಾವು ಶಾಲೆಗಳ ಜೊತೆ ಆ ಹಳ್ಳಿಯಲ್ಲಿ ಈಗ ಮೊನ್ನೆ ಒಂದು ನಾಗೋಡದಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ, ಗಾನ ಗುಮ್ಮಟೆ ಅಂತ. ಅದು ನಾವು ಯಾಕೆ ಮಾಡ್ತಿದ್ರೆ ವನಚೇತನದಲ್ಲಿ ಬೆಸ್ಟ್ 5 ಶಾಲೆಗಳನ್ನ ಆಯ್ಕೆ ಮಾಡ್ತೇವೆ. ಕಳೆದ ವರ್ಷ ಯಲ್ಲಾಪುರದಲ್ಲಿ ಮಾಡಿದ್ದೇವೆ, ಈ ಸರ್ತಿ ಜೊಯ್ಡಾದಲ್ಲಿ ಮಾಡಿದ್ದೇವೆ. ಆ ಬೆಸ್ಟ್ 5 ಶಾಲೆಗಳಲ್ಲಿ ಅಂದರೆ ಅಲ್ಲಿ ಮಕ್ಕಳು ಮಲ್ಟಿ ಟ್ಯಾಲೆಂಟ್, ಭಾಳ ಹುಷಾರು, ಮಾಸ್ಟ್ರು ಹುಷಾರು, ಊರಿನವರು ಹುಷಾರು. ಆಗ ನಾವು ಹೇಳ್ತಾರೆ 5 ಶಾಲೆಗಳು ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೇವೆ. ಮೊನ್ನೆ ಕಾನ ಗುಮ್ಮಟೆ ಅಂದರೆ, ಕಾನ್ ಅಂದರೆ ಕಾಡು, ಗುಮ್ಮಟೆ ಅಂದರೆ ಈ ಕುಡುಬಿಯವರು ಒಂದು ಪದ್ಯ ಹಾಡ್ತಾರೆ, ಪಾತ್ರೆ, ಗುಮ್ಮಟೆ ಅಂತ ಹೆಸರು, ಕಾನ ಗುಮ್ಮಟೆ ಅಂತ. ಆ 5 ಹಳ್ಳಿಯ ಇಡೀ ಊರಿನವರು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ನಾವು ಮೊನ್ನೆ ನಿರೀಕ್ಷೆ ಮಾಡಿದ್ದು 200 ಜನ ಆಗುತ್ತೆ, 400-500 ಜನ ಆಗಿದೆ, ದೊಡ್ಡ ಯಶಸ್ವಿಯಾಗಿದೆ ಕಾರ್ಯಕ್ರಮ. ಆಗ ಈ ಏನಾದ್ರೆ ಅಲ್ಲಿಗೆ ನೋಡಿ ಶಾಲೆ ಬೆಳೀತದೆ, ಗ್ರಾಮ ಬೆಳೀತದೆ. ಮತ್ತೆ ಎಷ್ಟೋ ಜನರಿಗೆ SLC ಆದ ಕೂಡಲೇ ಅಲ್ಲೆಲ್ಲ ಹೇಗಂದ್ರೆ SLC ಆದ ಕೂಡಲೇ ಎಲ್ಲ ಕೂಲಿ ಕೆಲಸಕ್ಕೆ ಹೋಗೋದು, ನೋಡಿ ವಿದ್ಯೆ ಬ್ರೇಕ್ ಆಯ್ತು. ನಾವು ಅವರಿಗೆ ಕಲಿಯುವ ಆಸಕ್ತಿ ಉಂಟಾ, ನೋಡಿ ಇಂಥ ಹಾಸ್ಟೆಲ್ ಫ್ರೀ ಫೆಸಿಲಿಟಿ ಉಂಟು, ಇಂಥ ಕಾಲೇಜಲ್ಲಿ ಹೀಗುಂಟು, ಸರ್ಕಾರದಿಂದ ಹೀಗೀಗುಂಟು, ಮುಂದೆ ನಿಮ್ಗೆ ಏನು ಬೇಕೋ ನಾವು ಒಟ್ಟಿಗಿರ್ತೇವೆ ಅಂತ. ಹಾಗೆ ಎಷ್ಟೋ ಜನ ಸ್ವಲ್ಪ ಹೊರಗೆ ಬಂದು ಕಲಿತಾರೆ. ಮತ್ತೆ ನನ್ನ ಅಡವಿ ಮಕ್ಕಳಿಗೆ ಒಂದೇ ಹೇಳೋದು, ಅಡವಿ ಮಕ್ಕಳು ಬುಡಕಟ್ಟು ಸಮುದಾಯದವರು ಕಲ್ತ್ರೆ ಅವರು ಸ್ಟ್ರಾಂಗ್ ಆಗ್ತಾರೆ. ಇವರಿಗೆ ಅವರು ಕಲಿಯದಿರುವ ಕಾರಣ ಅವರ ಎಲ್ಲ ಶಿಕ್ಷಣ ಪ್ರತಿಭೆಗಳು ಅಲ್ಲಿ ಕರಗಿ ಹೋಗ್ತದೆ ಕಾಡಲ್ಲಿ, ಹೊರ ಜಗತ್ತಿಗೆ ಗೊತ್ತೇ ಇರೋದಿಲ್ಲ. ಹಾಗೆ ಆಗ್ತದೆ. ಒಮ್ಮೆ ಅವರು ಯಾವುದೋ ಕೂಲಿ ಕೆಲಸಕ್ಕೆ ಹೋಗಿಬಿಟ್ರಂತಾದ್ರೆ ಮತ್ತೆ ಇಡೀ ಅವರ ಫ್ಯಾಮಿಲಿ ಇದಾಗ್ತದೆ. ಅದಕ್ಕೋಸ್ಕರ ಅಂಥವ್ರು ಕೂಲಿ ಕೆಲಸಕ್ಕೆ ಹೋದ ಆದಷ್ಟು ನಿಮ್ಮ ಪಾಡಿ ಕಲೀರಿ, ನಿಮ್ಮ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಿ, ನಿಮ್ಮ ಸಮುದಾಯದ ಪ್ರಶ್ನಿಸುವಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಅದಕ್ಕೋಸ್ಕರ ಈಗ ತುಂಬ ಮಟ್ಟಿಗೆ ಬೆಳೀತಾ ಉಂಟು. ಈಗ ನಾಡ್ದು ಕೂಡ ಯಲ್ಲಾಪುರಕ್ಕೆ, ಮೊನ್ನೆ ಅಂಕೋಲ ಆಯಿತು, ಈಗ ನಾಡ್ದು ಯಲ್ಲಾಪುರಕ್ಕೆ ಹೋಗ್ತೇನೆ, ನೆಕ್ಸ್ಟ್ ಜೊಯ್ಡಾಕ್ಕೆ ಹೋಗ್ತೇನೆ. ಅದು ವರ್ಷ ನಿರಂತರ. ಹೌದಾ, ಇದರೊಂದಿಗೆ ನೀವು ಚಾರಣವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಅದು ಈಗ ಎಲ್ಲರೂ ನಮ್ಮ ಸ್ನೇಹಿತರೊಟ್ಟಿಗೆ ಎಲ್ಲರೊಂದು ಬೆಟ್ಟದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಈಗ ಮೊನ್ನೆ ಚಾರಣ ನಾವು ಅಂಕೋಲದಲ್ಲಿ ಪ್ರೋಗ್ರಾಮ್ ಮಾಡ್ತಿರುವಾಗ ಒಂದು ನೆವಳಸ್ ಅಂತ ಒಂದು ಹಳ್ಳಿಗೆ ಹೋಗುವಾಗ ಕಾಡಿನಲ್ಲಿ ಒಂದು ಗಂಗಾವಳಿ ಒಂದು ತೊರೆ, ಮಳೆ ಬಿಟ್ಟು 1 ವಾರ ಆಗಿದೆ ಅಷ್ಟೇ, ತೊರೆ ಫುಲ್ ಖಾಲಿಯಾಗಿದೆ, ಒಂದು ಹನಿ ನೀರಿಲ್ಲ. ಇದ್ರಾಗ ಭಾಳ ಪ್ರಶ್ನೆ ಕಾಡಿತ್ತು. ಅದನ್ನು ವಿಡಿಯೋ ಮಾಡಿದ್ದೆ, ಅದೊಂದು ಸ್ವಲ್ಪ ವಾಯ್ಸ್ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ. ಅದು ನಮ್ಮ ಅರಣ್ಯ ಸಚಿವರವರೆಗೂ ಹೋಯ್ತು, ಈಶ್ವರ ಖಂಡ್ರೆ ಅವರಿಗೆ. ಅವರು ಅದನ್ನು ನೋಡಿ ಅದೇ ಇದರಿಂದ ಎಲ್ಲ ಇದಕ್ಕೆ ಇಲಾಖೆಗಳಿಗೆ ಸುತ್ತೋಲೆ ಕಳಿಸೋದು. ಯಾಕೆ ನದಿ ಮೂಲ ಬರಡಾಗಿದೆ, ಕಾಳಿ ನದಿ ಮೂಲ, ನೇತ್ರಾವತಿ ಮೂಲ, ಮಳೆಗಾಲದ ಕೂಡಲೇ ಬರಡಾಗ್ತದೆ. ಇದು ಕಾರಣ ಏನಂತ ಹೇಳಿದ್ರೆ ಈ ಭೂಕುಸಿತಗಳು. ಈ ಭೂಕುಸಿತ ಆದ ಹಾಗೆ ಒಂದು ನದಿ ಮೂಲ, ಶೋಲಾರಣ್ಯ, ಬೆಟ್ಟಗಳ ಅದರ ಚಿತ್ರಣವೇ ಬದಲಾಗ್ತದೆ. ಒಂದು ವ್ಯಕ್ತಿ ಹೇಗೆ ಎಲ್ಲೋ ಕರಗಿಕೊಂಡು ಹೋಗ್ತಾನೆ, ಹಾಗೆಲ್ಲ ಕರಗಿಕೊಂಡು ಹೊಳೆ ಬಡಕಲಾಗ್ತದೆ. ಹೊಳೆ ಬಡಕಲಾದ ಕೂಡಲೇ ನೀರಿನ ಸರಬರಾಜು ಕಡಿಮೆ ಆಗುತ್ತೆ. ನೀರಿನ ಸರಬರಾಜು ಕಡಿಮೆ ಆದ ಕೂಡಲೇ ಎಲ್ಲ ಬೇಗ ಡ್ರೈ ಆಗ್ತದೆ. ಇದೆಲ್ಲ ಒಂದಕ್ಕೊಂದು ಕಾರಣ ಇದೆ. ಹಾಗೆಯೇ ಇನ್ನೊಂದು ನಿಮ್ಮ ಪ್ರಯತ್ನ ಏನಂದರೆ ಸಹ್ಯಾದ್ರಿ ಸಂಚಯ ಅಂತ ಕೇಳಿದೆ ಸರ್. ಈ ಸಹ್ಯಾದ್ರಿ ಸಂಚಯದಲ್ಲಿ ಪಶ್ಚಿಮ ಘಟ್ಟ ಸಂರಕ್ಷಣೆಯ ಬಗ್ಗೆ ನೀವು ಹಲವಾರು ಪ್ರಯತ್ನಗಳನ್ನು ನಡೆಸ್ತಾ ಬರ್ತಾ ಇದ್ದೀರಿ. ಈಗಲೂ ಮಾಡ್ತಿದ್ದೇವೆ. ಈಗ ವನಚೇತನ ಮಾಡೋದು ಕೂಡ ಸಹ್ಯಾದ್ರಿ ಸಂಚಯದಲ್ಲಿ. ವನಚೇತನ ಕಾರ್ಯಕ್ರಮದ ಹೆಸರು ಸಹ್ಯಾದ್ರಿ ಸಂಚಯ ಅಸೋಸಿಯೇಷನ್ ಹೆಸರು. ಸಹ್ಯಾದ್ರಿ ಸಂಚಯ ಅಂದರೆ ಕಾಡು, ಬೆಟ್ಟ, ನದಿ, ವನ್ಯಜೀವಿಗಳೆಲ್ಲ ಬಂತು. ಅದರ ಜೊತೆಗೆ ಈಗ ಕಾಡಿನೊಳಗಿನ ಬುಡಕಟ್ಟು ಸಮುದಾಯ ಎಜುಕೇಷನ್ ಕೊಡಬೇಕು ಅಂತ ಸಹ್ಯಾದ್ರಿ ಸಂಚಯದ ಮೂಲ ಉದ್ದೇಶ. ಅದಕ್ಕೆ ಈ ವನಚೇತನ ಹುಟ್ಟಿಕೊಂಡಿದೆ. ಈಗ ಆಯಿತು 16 ವರ್ಷಗಳಿಂದ, 2006ರಲ್ಲಿ ಮಾಡಿದ್ದೇವೆ. ಆಮೇಲೆ ಇದರ ದೊಡ್ಡ ಮಟ್ಟಿಗೆ ಕಾರ್ಯಕ್ರಮ ಮಾಡೋದು ಲಾಕ್ಡೌನ್ ನಂತರ. ಈ ಲಾಕ್ಡೌನ್ ಆದಾಗ ನಮ್ಮ ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸು, ಬೇರೆ ಬೇರೆ ವ್ಯವಸ್ಥೆಗಳಿತ್ತು. ಕಾಡಿನ ಮಕ್ಕಳಿಗೆ ಏನಿಲ್ಲ. ಇನ್ನು ನಾನು ಅಲ್ಲಿ ಗುರುತಿಸಿದ್ದು, ನೀವು ಆ ಟೈಮಲ್ಲಿ ನೀವು ಆ ಪ್ಲೇಸಿಗೆ ಹೋಗಿದ್ರಾ? ಹೋಗಿದ್ದೇವೆ. ಹೌದಾ, ಲಾಕ್ಡೌನ್ ಟೈಮಲ್ಲಿ? ಲಾಕ್ಡೌನ್ ಟೈಮಲ್ಲಿ ಒಂದು 6 ತಿಂಗಳು ಎಲ್ಲಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಇತ್ತು. ಆಮೇಲೆ ನಾನು ಯಲ್ಲಾಪುರಕ್ಕೆ ಹೋಗುವಾಗ ಮಕ್ಕಳು ಫುಲ್ಲು ಡಲ್ ಆಗಿದ್ದಾರೆ. ಈ ಕಾಡಿನ ಮಕ್ಕಳಿಗೆ ಕಾಡೇ ಸರ್ವಸ್ವ, ಶಾಲೆಯೇ ಸರ್ವಸ್ವ. ಯಾಕೆಂದರೆ ಮನೆಯಲ್ಲಿ ಸಮಸ್ಯೆಗಳುಂಟು. 8 ಗಂಟೆಗೆ ಶಾಲೆ ಬಂದುಬಿಡ್ತಾರೆ, 10 ಗಂಟೆಗೆ ಮಾಸ್ಟರ್ ಬಂದು 8 ಗಂಟೆ ಬಂದು ಜಗಲಿ ಯಾರದು ಮರ ಆಡೋದು, ಅವ್ರು ಎಂಜಾಯ್ ಮಾಡ್ತಾರೆ. ಲಾಕ್ಡೌನ್ ಟೈಮಲ್ಲಿ ಶಾಲೆ ಇಲ್ಲ ಹೇಳುವಾಗ ಮಕ್ಕಳು ಫುಲ್ಲು ಡಲ್ ಆಗಿಬಿಟ್ಟಿದ್ದಾರೆ. ಆಗ ನಾನು ಬನ್ನಿ ಮಕ್ಕಳು ಪುಟ್ಟ ಅದು ಹೇಳುವಾಗ ಅವ್ರಿಗೆ ಶಾಲೆ ಇಲ್ಲ ಅಂತ. ಹಾಗಾದ್ರೆ ಶಾಲೆ ಬೇಡ, ನಾವೊಂದು ಹೊಳೆ ಬಿಡೋದಲ್ಲಿ, ಮರದ ನೆರಳಲ್ಲಿ, ಕಾಡಲ್ಲಿ ಆಟ ಆಡುವ, ಬನ್ನಿ ಕುಣಿಯುವ, ಮಾಡುವ. ಎಲ್ಲೋ ಸ್ವಲ್ಪ ಅವರಿಗೆ ನೋಡಿ, ಒಂದು ಕರಗಿ ಹೋದ ಇದಕ್ಕೆ ಒಂದು ಸಸಿ ನೀರಿಲ್ಲದೆ ಒಣಗಿ ಸಂದರ್ಭದಲ್ಲಿ ನೀರು ಬಿದ್ದ ಸ್ವಲ್ಪ ಚಿಗುರುತ್ತೆ ನೋಡಿ ಮಕ್ಕಳಿಗೆ. ಏನೋ ಹೌದು ಶಾಲೆ ಇಲ್ಲದ್ರೆ ಹೀಗೆ ಹೇಳು. ಆಗ ಒಂದು 6 ತಿಂಗಳು ನಾವು ಶಾಲೆಗೆ ಹೋಗ್ಲಿಲ್ಲ. ಶಾಲೆ ಜಗಲಿಗೆ ಹೋಗ್ಬಾರ್ದು, ನಾವೆಲ್ಲ ಮಾಸ್ಕ್ ಹಾಕಿದ್ರೆ ಶಾಲೆಗೆ ಹೋಗೋಂಗಿಲ್ಲ, ಮಕ್ಕಳು ಮಾತ್ರ ಹೋಗ್ಬೋದು, ಹೊರಗಿನವ್ರು ಬರುವಂಗಿಲ್ಲ. ಹಾಗೆ ನಾವು ಎಲ್ಲೋ ಕಾಳಿ ನದಿ ದಡದಲ್ಲಿ, ಎಲ್ಲೋ ಬೆಟ್ಟದಲ್ಲಿ, ಈಗ ಬೆಟ್ಟದ ಕಾಡಿನ ಮಡದಲ್ಲಿ ಮಾಡುವಾಗ ನಾವು ಅವರಿಗೆ ಹಾರ್ನ್ ಬಿಲ್ ಬಗ್ಗೆ ಕ್ರಾಫ್ಟ್ ಮಾಡ್ತೇವೆ. ಮರದ ಮೇಲೆ ಹಾರ್ನ್ ಬಿಲ್ ಕೂಗ್ತಾ ಇರ್ತದೆ, ನವಿಲು ಮಾಡುವಾಗ ನವಿಲು ಕೂಗ್ತಾ ಇರ್ತದೆ. ಹಾಗೇನು ಮಾಡ್ತಾರೆ ಮಕ್ಕಳಿಗೆ, ಬರೀ ಕ್ರಾಫ್ಟ್ ಮಾಡೋದಲ್ಲ, ಒಂದು ಹಾರ್ನ್ ಬಿಲ್ ಕ್ರಾಫ್ಟ್ ಮಾಡುವಾಗ ಹಾರ್ನ್ ಬಿಲ್ಲಿನ ಬದುಕು,
ಅದೊಂದು ಇದೇ ಉಂಟು, ಅದು ಹೆಣ್ಣು ಹಾರ್ನ್ಬಿಲ್ ಒಳಗೆ ಗೂಡಿನಲ್ಲಿ ಕೂತಾಗ ಗಂಡು ಹಾರ್ನ್ಬಿಲ್ ಅದನ್ನು ಲಾಕ್ ಮಾಡಿ ಆಹಾರ ತಂದು ಕೊಡೋದು. ಅಕಸ್ಮಾತ್ ಗಂಡು ಹಾರ್ನ್ಬಿಲ್ ಯಾರಾದರೂ ಹಂಟಿಂಗ್ ಮಾಡಿದ್ರೆ ಇಲ್ಲಿ ತಾಯಿ ಹಕ್ಕಿ ಮರಿ ಹಕ್ಕಿ ಎಲ್ಲ ಸತ್ತೋಗ್ತದೆ. ಆ ಕಾರಣ ಹಾರ್ನ್ಬಿಲ್ ಇವತ್ತು ಅಳಿವಿನಂಚಿನ ಹಕ್ಕಿ, ಅದನ್ನು ಎಕ್ಸ್ಪ್ಲೇನ್ ಮಾಡಿದವ್ರಿಗೆ. ನವಿಲು ರಾಷ್ಟ್ರೀಯ ಹಕ್ಕಿ ಅಂತ ಹೇಳಿ ಅದನ್ನೇ ಕೊಲ್ತಾರೆ, ಗದ್ದೆಗೆ ಬಂತು ಅಂತ. ಗದ್ದೆಗೆ ಬರಲಿ ಕಾರಣ ಏನು, ಇದನ್ನು ಮಕ್ಕಳಿಗೆ ಹೇಳೋದು, ಅವ್ರ ಮನೆಗೆ ಪೋಷಕರಿಗೆ ಹೇಳೋದು. ನೋಡಿ, ಕ್ರಾಫ್ಟ್ನ ಮೂಲಕ ಒಂದು ಅವೇರ್ನೆಸ್, ಮತ್ತೆ ಅವರಿಗೆ ಪಾಠಗಳು ಸಾಗೆ, ಪಾಠಗಳನ್ನು ಆಟಗಳ ಮೂಲಕ ಕಲಿಯುವಂತೆ, ನೆನಪಿಲಿಡುವಂಥ ಕರ್ನಾಟಕ ರಾಜ್ಯ ಜಿಲ್ಲೆಗಳು, ಗ್ರಹಣ ಶಕ್ತಿ, ಸ್ಮರಣ ಶಕ್ತಿ, ಮೆಮೊರಿ ಪವರ್, ಅದಕ್ಕೆಲ್ಲ ನಾವು ಬೇರೆ ಬೇರೆ ಪಾಠಗಳನ್ನು ಮಾಡಿ ಅವರಿಗೆ ಬಹುಮಾನ ಕೊಡ್ತೀವಿ. ಹಾಗೆ ವನಚೇತನ ಎಲ್ಲ ಶಾಲೆಗಳು. ಮಕ್ಕಳಿಗೆ ಈಗ ಪಟ್ಟಣ ಪ್ರದೇಶಕ್ಕೆ ಬರಲಿಕ್ಕೆ ಆಸೆ ಇರ್ತಾ ಇರಲಿಲ್ಲ ಸರ್? ಅಲ್ಲ, ಪಟ್ಟಣಕ್ಕೆ ಬರ್ತಾರೆ. ಆದರೆ ಈಗ ನಾವು ಮಂಗಳೂರಲ್ಲಿ ಹಾರ್ಸ್ ರೈಡಿಂಗ್ ಅಕಾಡೆಮಿಗೆ ಒಬ್ಬರನ್ನು ಕರ್ಕೊಂಡು ಬಂದಿದ್ದೇವೆ. ಮಂಗಳೂರು ಹಾರ್ಸ್ ಅವಿನಾಶ್ ಅಂತೇಳಿ, ಅವನನ್ನು ಈಗ 1 ವರ್ಷದಲ್ಲೇ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾನೆ. ಈಗ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು ಅಂತ ನೋಡಿ. ಇಲ್ಲಿ ಕಲ್ತದ ಅವನು? ಅಲ್ಲ, ಇಲ್ಲೇ ಹಾರ್ಸ್ ರೈಡಿಂಗ್ ಕಲ್ತದ. ಮುಂದೆ ಹೋದ್ರೆ ಉಂಟು. ಅವನು ಇಲ್ಲೇ ಕಲ್ತು, ನಮ್ಮ ಫ್ರೆಂಡ್ ಅವರು ಅವಿನಾಥ್ ಅಂತ, ಅಲ್ಲಿ ಕಲ್ತು ಈಗ ನಿರಂತರ ಹಾರ್ಸ್ ಕೋಚರ್ ಆಗಿದ್ದಾರೆ. ನೋಡಿ, ಒಬ್ಬೊಬ್ರು ಈಗ ಗಿರಿಜಾ ಸಿದ್ಧಿ ಅಂತ ನೀವು ಕೇಳಿರ್ಬೋದು, ಸಿದ್ಧಿ ಜನಾಂಗದವರು, ಟೆನಿಂಗ ಮೆನಿಂಗ ಟಿಶ್ಶಾ ಅಂತ ಒಂದು ಪಾಡು ಹಾಡಿದ್ರು. ನೋಡಿ, ಅವ್ರು ಬೆಂಗಳೂರಿಗೆ ಬಂದು ರಂಗಭೂಮಿಲಿ ಕಲ್ತ್ಕೊಂಡ್ರು. ಆದ್ರೂ ಈಗ ಗಿರಿಜಾ ಸಿದ್ಧಿ ಆಗ್ಲಿ ಎಲ್ಲರೂ ಎಷ್ಟೇ ಹೊರಗೆ ಬರಲಿ ತಮ್ಮ ಹುಟ್ಟಿನ ಕಾಡಿನ ಮೂಲವನ್ನು ಮರೆಯುವುದಿಲ್ಲ. ಎಷ್ಟೋ ಜನ ಹಳ್ಳಿಯವರು ಬ್ಯಾಂಗ್ಳೂರ್ ಬಾಂಬೆ ಸೆಟ್ಲ್ ಆದ್ರೆ ಮತ್ತೆ ಊರೇ ಮರೆತು ಬಿಡ್ತಾರಲ್ಲ. ಇಲ್ಲ, ಅವ್ರು ಹಾಗಲ್ಲ. ಯಾಕಂದ್ರೆ ಕಷ್ಟಪಟ್ಟು ಆ ಕಾಡಿನ ವೇದನೆ ಅರ್ತಿದ್ದಾರೆ ಅವರು. ಆದ ಕಾರಣ ಕಾಡಿನ ಮಮತೆ, ಆ ತಾಯಿಯ ಮಮತೆಯನ್ನು ಯಾವತ್ತಿಗೂ ಅವ್ರು ಮರೆಯುವುದಿಲ್ಲ. ಬಂದಾಗ ಕಾಡಿನೊಟ್ಟಿಗೆ ನಿರಂತರ ಸಂಪರ್ಕದಲ್ಲಿರ್ತಾರೆ. ಅದು ಇಷ್ಟ. ಈಗ ಎಷ್ಟೋ ಜನ ಹೇಳ್ತಾರೆ, ನೀವು ಮಕ್ಕಳ ವಿದ್ಯಾವಿಕಾಸ ಅಂತ ಹೇಳಿ ಮಕ್ಕಳು ಹೊರಗೆ ಬಂದು ನಾಳೆ ಕಾಡಿಂದ, ಇಲ್ಲ ಅಂತ ಮಕ್ಕಳು ಯಾರಿಲ್ಲ. ಈಗ ಮಹಾಲಕ್ಷ್ಮಿ ಸಿದ್ಧಿ ಅಂತ, ಅವಳು ಇಲ್ಲಿಂದ ಚಿಕ್ಕಬಳ್ಳಾಪುರ ಜಾಬಿಗೆ ಹೋದ್ಲು. ಅಂದ್ರೆ ಕಾಡಿನ ಒಡನಾಟ ಹಾಗೆ ಉಂಟು, ಸಂಬಂಧ ಹಾಗೆ ಉಂಟು, ಅಂದ್ರೆ ಬಿಟ್ಟು ಬಿಡುದಿಲ್ಲ ಅವ್ರು. ಯಾಕಂದ್ರೆ ಆ ಕಷ್ಟ, ನೋವು, ವೇದನೆ ಅರಿತುಕೊಂಡು ಅಲ್ಲಿ ಬಂದವರು. ಅದಕ್ಕೆ ಅವ್ರು ಕಾಡನ್ನು ಉಳಿಸುವಂತ ಮನೋಭಾವ ಬೆಳೆಸ್ಕೊಳ್ತಾರೆ ಯಾವಾಗಲೂ ಅಲ್ವಾ. ನೀವೀಗ ರೇಖಾಚಿತ್ರಗಳನ್ನು ಕಲಿಸುವಾಗ ಹೇಳ್ತೀರಾ ಸರ್, ಈಗ ರೇಖಾಚಿತ್ರ, ನಿಮ್ಮ ಪ್ರತಿಯೊಂದು ರೇಖಾಚಿತ್ರಗಳನ್ನು ನೋಡಿದಾಗ ಈ ರಂಗಭೂಮಿಗೆ ಹಲವಷ್ಟು ಹೋಲಿಕೆಗಳಿದ್ದಾವೆ ಕಾಣ್ತವೆ ಸರ್. ಅದು ಹೇಗೆ ನಿಮಗೆ ಅದರ ಬಗ್ಗೆ ಆಸಕ್ತಿ ಸರ್? ಅದು ಒಂದನೇದಾಗಿ ನಾನು ಸಣ್ಣ ಮಟ್ಟಿಗೆ ರೇಖಾಚಿತ್ರ ಮಾಡ್ತಿದ್ದೆ. ಒಮ್ಮೆ ನಾವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋದ್ದು, ಸೋಲಿಗರ ನಾನು ಟ್ರೈಬಲ್ ಇದಕ್ಕೆ ಹೋಗ್ತಾ ಇರ್ತದೆ. ಮೊನ್ನೆ ಜನಶಿಕ್ಷಣ ಟ್ರಸ್ಟ್ ಅವರು ಮಾತಾಡ್ತಾ ಇರುವಾಗ ಹೇಳಿದ್ರು ಸರ್ ಹಾಗೆ. ಹೌದು, ಸೋಲಿಗರ ಬಗ್ಗೆ ಅವರಲ್ಲಿ ತುಂಬಾ ಅಧ್ಯಯನ ನಡೆಸಿದ್ದಾರೆ. ಹೌದು, ಸೋಲಿಗರ ಬಗ್ಗೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ಸೋಲಿಗರು ತುಂಬ ಇದ್ರು. ರಾತ್ರಿ ಕಾಡಲ್ಲೇ ಉಳ್ಕೊಂಡಿದ್ದೇವೆ, ಕ್ಯಾಂಪ್ ಫೈರ್ ಹಾಕಿದ್ದೇವೆ. ಒಂದು 20-22 ಜನ ಸೋಲಿಗರು ಬಂದರು. ನಾನು ನಮ್ಮ ತಂಡದವ್ರಿಗೆ ಹೇಳಿದೆ, ಇವತ್ತು ಕ್ಯಾಂಪ್ ಫೈರ್ ಹಾಕುವ, ಆದರೆ ಯಾವುದೇ ಒಂದು ಫಿಲ್ಮ್ ಡ್ಯಾನ್ಸ್ ಬರಬಾರ್ದು. ಫಿಲ್ಮ್ ನಮ್ಮ ನಗರದಲ್ಲಿ ಇರಲಿ, ನಾವು ಎಂಜಾಯ್ ಮಾಡುವ. ಕಾಡಿನೊಳಗೆ ಸೋಲಿಗರ ಬುಡಕಟ್ಟು ಸಮುದಾಯದವರು ಹಾಡು ಕೇಳುವ ಅಂತ. ಯಾರು ಹಾಡ್ತಾರೆ ಅಂತ ನಾನು ಹಾಡಿಸ್ಬೇಕು. ಈ ಬುಡಕಟ್ಟು ಸಮುದಾಯ ಹೇಗೆಂದ್ರೆ ಸಿಟಿಯವರು ಬಂದ ಕೂಡಲೇ ಇವರೆಲ್ಲ ತುಂಬ ಕಲ್ತವರು, ನಾವು ಅವ್ರದ್ದು ಏನೂ ಅಲ್ಲ ಅಂತ ಸ್ವಲ್ಪ ನಾಚಿಕೆ, ಹಿಂಜರಿಯುವುದೆಲ್ಲ ಇತ್ತು. ಹಾಗೆ 23 ಜನರಲ್ಲಿಯೂ ಬನ್ನಿ ಹಾಡಿ ಹೇಳುವಾಗ ಒಬ್ರು ಬರೋದು ಕಾಣ್ತಾ ಇಲ್ಲ, ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಿದ್ರು. ಸಹಜವೇ ಅದು. ಆಮೇಲೆ ನಾನು 3 ಜನರ ಮನೆ ಒಲಿಸಿ ಹಾಡಿ, ಒಳ್ಳೆ ನಾವು ಕೇಳ್ತೇವೆ, ನಾವೇನು ಶೂಟಿಂಗ್ ಮಾಡೋದಿಲ್ಲ, ನಾವು ಚೆಂದ ಕೇಳ್ತೇವೆ ಅಂತ. ಹಾಗೆ 3 ಜನ ಬಂದರು. ಒಬ್ಬ ಗಂಡಸು ಡೋಲ್ ತಗೊಂಡು ಬಂದ, ಅವನ ಹೆಂಡತಿ ಒಬ್ಬಳು ಬಂದು, ಮತ್ತು ಇನ್ನೊಬ್ಬ ಮರದ ಏನೋ ವಾಟೆ ತಗೊಂಡು ಬಂದ. ನಾವು ಈಚೆಯಿಂದ ಕೂತಿದ್ದೇವೆ, ಅವರು ಅಲ್ಲಿಂದ ಕೂತಿದ್ರು. ಇಲ್ಲಿ ಬೆಂಕಿ, ಕತ್ತಲೆ, ಕಾಡು. ಇವಳು ಫಸ್ಟಿಗೆ ನಾಚಿಕೆ ಮಾಡಿದವಳು, ಇವನೇನೋ ಹಾಡ್ತಾ ಇದ್ದಾನೆ, ಆ ಹಾಡಿಗೆ ಒಳ್ಳೆ ನೃತ್ಯ ಮಾಡಿದ್ಲು. ಅದು ಫೈರಿಗೆ ಸುತ್ತು ಬರ್ತಾ ಇದ್ದಾಳೆ. ಅದು ಅವಳ ನೃತ್ಯ ನನಗೆ ವಿಶೇಷ ಕಂಡಿತು ಒಂಥರ ಹೀಗೆ, ಅದು ವಿಭಿನ್ನ, ಅದು ಆ ಹಾಡಿಗೆ ತಕ್ಕ. ಇಲ್ಲಿ ನಂಗೆ ಕಂಡದ್ದು ಏನು ಹೇಳಿದರೆ, ಅಲ್ಲಿ ಅವನಿಗೂ ಸ್ವಲ್ಪ ಇದಾಗ್ತದೆ. ನಾವು ವಾಹ್ ಅಂತ ಏನು ಖುಷಿ ಪಡ್ತಿದ್ದೆವು, ವಾಹ್ ಎಂಥ ಡ್ಯಾನ್ಸ್ಗಳು. ಇವನಿಗೇನೈತೆ, ನನ್ನ ಹೆಂಡತಿಯ ಡ್ಯಾನ್ಸ್ ಸರಿ ಆಗ್ತಾ ಇಲ್ವಾ, ಇವ್ರು ಅದಕ್ಕೆ ನೆಗಾಡೋದಾ, ಅವನೇನು ಮಾಡೋದು, ಡ್ಯಾನ್ಸ್ ಡೋಲ್ ಹೊಡಿತಾನೆ, ಅವಳ ಹತ್ರವರೆಗೆ ಅವಳಿಗೆ ಹೊಡಿದು ಡ್ಯಾನ್ಸ್ ನಿಲ್ಲಿಸು ಅಂತ. ನಿಲ್ಲಿಸಿಗೆ ಹೇಳಬೇಕಲ್ಲ. ನಂಗಿದೇನು ಕಂಡು ಹೇಳಿದರೆ, ಕತ್ತಲೆಯಲ್ಲಿ ನೋಡಿ ನಲಿತಾ ಇದ್ದಾಳೆ, ಅವಳ ಶರೀರಕ್ಕೆ ಬೆಳಕು ಬೀಳ್ತಾ ಇದೆ, ಒಂದು ಅವಳ ಎಲ್ಲ ರೇಖೆ ಕಾಣ್ತು ನನಗೆ. ಈಗ ನಮ್ಮ ಮುಖಕ್ಕೆ ಟಾರ್ಚ್ ಹಾಕಿದ್ರೆ ನೋಡಿ, ಇಡೀ ರೇಖೆ ಹಾಕಂತ ಒಂದು ರೇಖೆ ನಲಿದು ಹಾಕೊಂಡಿತ್ತು. ಅಲ್ಲಿಂದ ನನ್ನ ಚಿತ್ರದಲ್ಲಿ, ರೇಖಾಚಿತ್ರಗಳಲ್ಲಿ ಡ್ಯಾನ್ಸ್ ಮತ್ತೆ ರಂಗಭೂಮಿ ಇದ್ದು. ಆಮೇಲೆ ನಾನು ಫ್ರಾನ್ಸಲ್ಲಿ ಆರ್ಟ್ ಎಕ್ಸಿಬಿಷನ್ ಮಾಡುವಾಗ ಈ ಟ್ರೈಬಲ್ದೇ ಮಾಡ್ತಿದ್ದೆ. ಅಲ್ಲಿ ಎಲ್ರಿಗೂ ಟ್ರೈಬಲ್ದು ಭಾಳ ಇಷ್ಟ. ಆಮೇಲೆ ಅಲ್ಲಿ ಪ್ರತಿ ಅವರ ಆರ್ಟ್ ಎಕ್ಸಿಬಿಷನ್ ಅವ್ರು ಕೇಳ್ತಾರೆ, ನಿಮ್ದು ಗಾಳಿಪಟದ್ದು ಟ್ರೈಬಲ್ದು ಓಕೆ. 2016ರಲ್ಲಿ ಅವ್ರು ಹೇಳಿದರು, ನಮ್ದು ಈ ವರ್ಷ ಟೀಮೇ ಟ್ರೈಬಲ್. ನಾನು ನಮ್ಮ ಸುಕ್ರಿ ಬೊಮ್ಮಗೌಡ ನಮ್ಮ ಎಲ್ಲ ಟ್ರೈಬಲ್ ಬಗ್ಗೆ ಆರ್ಟ್ ಮಾಡಿದೆ, ಟ್ರೈಬಲ್ ಕೈಟ್ ಮಾಡಿದೆ. ಆಮೇಲೆ ಅಲ್ಲಿ ಮೇಯರ್ ಹೇಳಿದರು, ಟ್ರೈಬಲಿಗೋಸ್ಕರ ಏನು ಮಾಡ್ಬೋದು ಆರ್ಟಲ್ಲಿ ಅಂತ. ನಾನು ಹೇಳಿದೆ, ಅದು 36ನೇ ವರ್ಷದ ಗಾಳಿಪಟ ಉತ್ಸವ, ಅದು ಜಗತ್ತಿನ ಅತಿ ದೊಡ್ಡ ಗಾಳಿಪಟ ಉತ್ಸವ, DP ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್. ಒಂದು 68-70 ದೇಶಗಳು ಬರ್ತಾರೆ. ನಾನು ಹೇಳಿದೆ, 36ನೇ ವರ್ಷಕ್ಕೆ 36 ಮೀಟರ್ ಉದ್ದದ ಟ್ರೈಬಲ್ ಆರ್ಟ್ ಮಾಡಿ ಕೊಡ್ತೇನೆ, ಅಲ್ಲೇ ಸ್ಪಾಟಲ್ಲಿ. ಡೈಲಿ 2 ರಿಂದ 4 ಗಂಟೆ ಟ್ರೈಬಲ್ ಆರ್ಟ್ ಮಾಡಿ. 2016ರಲ್ಲಿ ಇಡೀ ಇಂಡಿಯಾದ ಟ್ರೈಬಲ್
ಅದು ಮಣಿಪುರ ಇರ್ಬೋದು, ಮೇಘಾಲಯ ಇರ್ಬೋದು, ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಟ್ರೈಬ್ಗಳು ಸ್ವಲ್ಪ ಕಲಿತು ಈ ಭಾರತೀಯ ಎಲ್ಲ ಬುಡಕಟ್ಟು ಸಮುದಾಯದವರನ್ನು 100 ಫೀಟ್ ಉದ್ದದಲ್ಲಿ, ಅದು ಇಲ್ಲಿಂದ ಅಲ್ಲಿವರೆಗಿತ್ತು ಕಲಾಕೃತಿ. ಅದನ್ನು ಡೈಲಿ 2 ಗಂಟೆ 4 ಗಂಟೆ ಮಾಡಿ ಅದು ಒಬ್ಬನೇ ಅಂದ್ರೆ ಬಣ್ಣ ಹಾಕ್ಲಿಕ್ಕಿಲ್ಲ, ಎಲ್ಲ ರೇಖಾಚಿತ್ರ ಎಲ್ಲಾ ಟ್ರೈಬ್ಗಳು ಬಂದಿದ್ರು. ಅದು ಅಲ್ಲಿ ಪಬ್ಲಿಕ್ ಖುಷಿ ಆಯ್ತು, ಮೇಯರಿಗೆ ಖುಷಿ ಆಯ್ತು. ಅವರು ಇದನ್ನು ನಾವು ವ್ಯಾಲ್ಯೂಯಬಲ್ ಒಂದು ಆರ್ಟ್ ಇದು, ನಾವು ಮೇಯರ್ ಭವನದಲ್ಲಿ ಇಡ್ತೇವೆ ಅಂತ. ಅದು ಇವತ್ತಿಗೂ ಮೇಯರ್ ಭವನದಲ್ಲಿ ಇದೆ. ಆಮೇಲೆ ಇನ್ನೊಂದು ನನಗೆ ಫ್ರಾನ್ಸ್ ತುಂಬ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ, 2008ರಲ್ಲಿ ನಾವು 2008ರಲ್ಲಿ ಇರ್ಬೋದು, ಆಮೇಲೆ ಮಳೆ ಎಲ್ಲ ಬಂತು. ನಾನೇನು ಮಾಡಿದೆ, ನಮಗೆ ಫ್ರೆಂಚ್ ಸ್ವಲ್ಪ ಮಾತಾಡಲಿಕ್ಕೆ ಬರೋದಿಲ್ಲ. ನಾನು ನನ್ನ ಸ್ಟಾಲಲ್ಲಿ ಚಿತ್ರ ಬಿಡಿಸ್ತಾ ಇದ್ದೆ. ನಾನು ನನ್ನ ಟೈಮ್ ಪಾಸಿಗೆ, ಈಗ ನಾನು ಸುಮ್ಮನೆ ಇರುವಾಗ ಒಂದು ಕವಿತೆ ಬರೋದಿಲ್ಲ, ಚಿತ್ರ ಬಿಡಿಸೋದು. ನಾನು ಚಿತ್ರ ಬಿಡಿಸ್ತಾ ಇದ್ದೆ. ಅಲ್ಲಿ ಚಿತ್ರ ಬಿಡಿಸೋ ಒಂದಷ್ಟು ಜನ ಸೇರಿದರು. ನಮಗೆ ಜನ ಸೇರುವಾಗ ಚಿತ್ರ ಬಿಡಿಸೋ ಸ್ವಲ್ಪ ಮುಜುಗರ ಅಲ್ಲ. ನಾನೇನೋ ಏನು ಮಾಡಿದೆ, ಅಲ್ಲೆಲ್ಲ ಸೈಲೆಂಟಾಗಿ ಮಾಡ್ತಾ ನೋಡಿದೆ. ಎದುರೊಬ್ಬರು ತುಂಬ ಲೈಕ್ ಮಾಡಿದರು, ನಾನು ಅವರಿಗೆ ಕೊಟ್ಟೆ. ಅವರು ತುಂಬ ಭಾವನಾತ್ಮಕ, ಅಂದರೆ ಎಲ್ಲರಿಗೆ ಅವ್ರಿಗೆ ಕೊಟ್ಟದಲ್ಲ, ಅವ್ರು ತುಂಬ ಫೀಲ್ ಆದರು. ಅಯ್ಯೋ ಹೇಳ್ಕೊಂಡು ಅಲ್ಲಿ ಏನಾಯ್ತು ಅಂದರೆ, ನನ್ನ ಚಿತ್ರಗಳೆಲ್ಲ ಕಡೆಗೆ ಸ್ಪ್ರೆಡ್ ಆಯಿತು. ನೆಕ್ಸ್ಟ್ ಅಲ್ಲಿದ್ದು ಮೇಯರ್ ಅಂದರೆ, ನಾನು ನಮ್ಮ ಗಾಳಿಪಟ ಫ್ರೆಂಚ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ರಂಗೋಲಿ ಎಲ್ಲ ಅಲ್ಲಿದ್ದೆಲ್ಲ ಮಿಕ್ಸ್ ಮಾಡಿ ಮಾಡಿದೆ. ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತದೆ. ನಂಗೆ ಗೊತ್ತುಂಟು ಜರ್ಮನಿ ಅವ್ರದ್ದು ಇದು ಹೇಗೆ, ಇವ್ರದ್ದು ಇದು ಹೇಗೆ ಅಂತ. ನೆಕ್ಸ್ಟ್ ಅಲ್ಲಿದ್ದು ಮೇಯರ್ ಹೇಳಿದರು, ನಮ್ಮ ಪಬ್ಲಿಸಿಟಿ ಪೋಸ್ಟರ್ ತುಂಬ ಜನ ಮಾಡ್ತಾ ಇದ್ದಾರೆ. ಅದರ ಮೊದಲು ಕೆನಡಾದೊಬ್ಬರು ಆರ್ಟಿಸ್ಟ್ ಮಾಡಿದ್ದು, ಅದರ ಮೊದಲು ಆಸ್ಟ್ರಿಯಾದೊಬ್ಬರು ಆರ್ಟಿಸ್ಟ್ ಮಾಡಿದ್ದು. ಈ ಪಬ್ಲಿಸಿಟಿ ಪೋಸ್ಟರ್ನ ನಿನಗೆ ಮಾಡ್ಬೋದಾ, ನಾವು ಥೀಮ್ ಕೊಡ್ತೇವೆ ಅಂತ. ಹಾಗೆ ನಾನೊಂದು ಪೋಸ್ಟರ್ ಮಾಡಿದೆ. ಅದು ಸಿಲೆಕ್ಟ್ ಆಯಿತು. 36 ಕಂಟ್ರಿಯಿಂದ ಕಲಾವಿದರು ಕಳಿಸಿದ್ರು. ನನ್ನ ಪೋಸ್ಟರ್ ಸಿಲೆಕ್ಟ್ ಆಯಿತು. ಆವಾಗ ಮೇಯರ್ ಹೇಳಿದರು, ನಂದು ಪೋಸ್ಟರ್ ಅಂದರೆ ಫುಲ್ ಹ್ಯಾಂಡ್ ವರ್ಕ್, ಅಲ್ಲಿ ಫೋಟೋಶಾಪ್ ಇಲ್ಲ, ಇಂಗ್ಲೀಷ್ ಫಾಂಟ್ ಇಲ್ಲ, ಫಾಂಟ್ಗಳು ಕೈಯಲ್ಲಿ ಬರೆಯೋದು, ಅಲ್ಲಿಯ ಬಿಲ್ಡಿಂಗ್ ಅದೆಲ್ಲ ರೇಖಾಚಿತ್ರದಲ್ಲಿ ಬಣ್ಣ ಹಾಕಿ ಅದಕ್ಕೊಂದು ಇದು ಜಾಗತಿಕ ತಾಪಮಾನದ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟು ಅದರ ವಿಷಯಗಳನ್ನು ಅಲ್ಲಿ ಕಳಿಸಿದೆ. ಅವರು ಅದನ್ನು ದೊಡ್ಡ ಇದರಲ್ಲಿ ಫ್ರೇಮ್ ಮಾಡಿ ನನ್ನ ಫೋಟೋ ಹಾಕಿ ಎಲ್ಲ ಬರೆದ್ರು. ಅವ್ರೇನು ಮಾಡಿದ್ದಾರೆ, ಈ ಪೋಸ್ಟರ್ ಎಲ್ಲ ಇದು ಒಂದು ಕಲಾಕೃತಿಯಾಗಿ, ಯಾಕಂದರೆ ಆರ್ಟಿಸ್ಟಿಕ್ ಉಂಟು, ಅದೇ ಅವ್ರು ಇಟ್ಟಿದ್ದಾರೆ ಪ್ರಿಂಟ್. ನಿಮಗೆ ಇಲ್ಲಿ ಒರಿಜಿನಲ್ ಆರ್ಟಿಸ್ಟ್ ಇದ್ದಾನೆ, ನಿಮ್ಗೆ ಅದ್ರ ಬೇಕು ಅಂತಾರೆ, ಅದಕ್ಕೆ ಸೈನ್ ಮಾಡಿ ತಗೊಳ್ಳಿ ಅಂತ. ಆ ಸೈನಿಗೆ ಡಿಮಾಂಡ್ ಅಲ್ಲಿ ಅವರಿಗೆ ಪೋಸ್ಟರ್ಗೆ ತುಂಬ ಹಣ ಬಂತು ನೋಡಿ. ಅಲ್ಲಿಂದ ಆ ಕಲೆ ಮತ್ತೆ ಅಲ್ಲಿಗೆ ಮಕ್ಕಳಿಗೆ ವರ್ಕ್ಶಾಪು, ಅಲ್ಲಿ ಭಾರತೀಯ ಇದನ್ನು ಬೇರೆ ಬೇರೆ ವಿವರಣೆ ಮಾಡೋದು. ಹಾಗೆ ಹೋಗ್ತಾ ಇರ್ತೀರಿ ಅದಕ್ಕೋಸ್ಕರ? ಹೌದು, ಅಂದ್ರೆ ಅಲ್ಲಿ ಕೈಟ್ ಫೆಸ್ಟಿವಲ್ ಮಾಡೋದು. 10 ದಿನ ಟೈಮಲ್ಲಿ ಒಂದು ದಿನ ಮಕ್ಕಳಿಗೆ ವರ್ಷಾಪ್, ಒಂದು ದಿನ ಇದೆಲ್ಲ ಬೇರೆ ಬೇರೆ ಅಲ್ಲಿ ಮಾಡ್ತಾ ಇರ್ತೇವೆ. ಹಾಗೆ ನಾವು ಗಾಳಿಪಟದ ಹೊರಗಡೆ ಇದು ಬೆಳೆದದ್ದು. ಮತ್ತೆ ಬೇರೆ ಬೇರೆ ಗಾಳಿಪಟಗಳನ್ನು ಮಾಡ್ತಾ ಇದ್ದೆವು. ಯಕ್ಷಗಾನದೇ ಬೇರೆ ಬೇರೆ ರಾಜವೇಷ, ಬಡಗು ವೇಷ, ತೆಂಕುತಿಟ್ಟು ಎಲ್ಲ ಮಾಡ್ತಾ ಇದ್ದೆವು. ಹಾಗೆ ನಮ್ಮ ಪುಷ್ಪಕ ವಿಮಾನ, ಗಣಪತಿ ಎಲ್ಲ ಮಾಡಿದ್ದೆವು, ಗಾಳಿಪಟ ಮಾಡಿದ್ದೆವು. ಹಾಗೆಯೇ ಈಗ ಕಲಾಪರ್ವ ಅನ್ನುವಂತಹ ಒಂದು ಹಬ್ಬ ಇಲ್ಲಿ ಕದ್ರಿ ಪಾರ್ಕಲ್ಲಿ ನಡೀತಾ ಇದೆ ಸರ್. ಇದರ ರೂವಾರಿ ನೀವು ಮತ್ತೆ ಇನ್ನೊಬ್ರು? ಶರತ್ ಇವರು ನಮ್ಮ ಪುನೀತ್ ಶೆಟ್ಟಿ, ಶರದಿ ಪ್ರತಿಷ್ಠಾನದಿಂದ ನನ್ನ ಅವರ ಆತ್ಮೀಯ ಗೆಳೆಯರವರು. ಮತ್ತೆ ನಮ್ಮದೇ ಆರ್ಟ್ ಫೀಲ್ಡ್, ನಾವೆಲ್ಲ ಸೇರಿ ಮಾಡುವಂಥದ್ದು. ಇದು ಒಂದು ದೊಡ್ಡ ಉತ್ಸವ. ಈಗ ನಾಡ್ದು ಶನಿವಾರ ಭಾನುವಾರ ಸಾವಿರಾರು ಜನ ಬರ್ತಾರೆ, ನೂರಾರು ಜನ ಕಲಾವಿದರು ಅವರೆಲ್ಲ ಕಲಾಕೃತಿಗಳ ಪ್ರದರ್ಶನಕ್ಕೆ ಇರ್ತಾರೆ. ಇಲ್ಲಿ ಪ್ರದರ್ಶನವೂ ಇದೆ, ಮಾರಾಟವೂ ಇದೆ, ಮತ್ತೆ ಆರ್ಟ್ ಡೆಮೋನ್ಸ್ಟ್ರೇಷನ್, ಶಿಲ್ಪಕಲೆ ಒಳಗೆ ಜಾನಪದ ನೃತ್ಯ, ಒಂದು ಹಬ್ಬ ಇದು. ಮಂಗಳೂರಿಗೆ ಒಂದು ಹಬ್ಬ. ಎಲ್ಲ ಸಾವಿರಾರು ಕಲಾಕೃತಿಗಳನ್ನು 500ರಿಂದ ಹಿಡಿದು 5,000, 50,000 ಕಲಾಕೃತಿಗಳಲ್ಲಿ ಮಾರಾಟಕ್ಕಿರ್ತದೆ. ಗ್ಯಾಲರಿಯಿಂದ ಹೊರತದ್ದು ವಿಭಿನ್ನ ಕಲಾಕೃತಿಗಳಿರ್ತವೆ. ಹಾಗೆ ಒಂದು ಆರ್ಟ್ ಇದು ಸಂಭ್ರಮ ಇದು. ಚಿತ್ರ, ಶಿಲ್ಪ, ಸಾಹಿತ್ಯ ಎಲ್ಲ ಸೇರಿಕೊಂಡು ನೃತ್ಯ ಸಂಗಮ ಆಗೋದು ಕಾರ್ಯಕ್ರಮಕ್ಕೆ ತಯಾರಿ ಆಗ್ತಾ ಉಂಟು ಇಲ್ಲಿ. ಹೌದು, ಬರುವ ವಾರ ತಣ್ಣೀರ್ಬಾವಿ ಬೀಚಲ್ಲಿ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್, ಅದಕ್ಕೆ ನಮ್ಮ ಟೀಮ್ಗಳು ತಯಾರಿ ಆಗ್ತದೆ. 18-19 ಒಂದಷ್ಟು ಕಂಟ್ರಿಗಳು ಬಂದಿವೆ. ಈಗ ನಾಡ್ದು ಬೀಚಲ್ಲಿ ಕೂಡ ಅಲ್ಲ, ನಾಡ್ದು ಬರ್ತಾರೆ. ಈಗ ಅದಕ್ಕೆಲ್ಲ ತಯಾರಿ ಆಗ್ತಾ ಉಂಟು. ನಾಡ್ದು ಬೀಚಲ್ಲಿ ಎಷ್ಟು ದೇಶಗಳು ಸೇರ್ತವೆ? ಒಂದು 8-10 ದೇಶಗಳು ಬರ್ತಾರೆ ಸರ್. ಎಷ್ಟು ಜನಸಂಖ್ಯೆ ಸೇರ್ತವೆ? ಅದು ತಣ್ಣೀರ್ಬಾವಿ ಬೀಚ್ ಲಕ್ಷಾಂತರ ಜನ. ನಮ್ಮ ಪ್ರತಿ ಗಾಳಿಪಟ ಉತ್ಸವದಲ್ಲಿ ಲಕ್ಷ ಜನ ಸೇರ್ತಾರೆ. ಒಂದು ಕ್ರೌಡ್, ಅದು ಫಾರಿನರ್ಸ್ ಬಂದು ಗಾಳಿಪಟ ಹಾರಿಸೋದು ಎಲ್ಲರಿಗೊಂದು. ಮತ್ತೆ ಅಲ್ಲಿ ವಯಸ್ಸು ಹೋದವರು ಬಾಲ್ಯಕ್ಕೆ ರಿವರ್ಸ್ ಹೋಗ್ತಾರೆ, ಮಕ್ಕಳೊಟ್ಟಿಗೆ ಗಾಳಿಪಟ ಹಾರಿಸ್ತಾರೆ ಸಾಮೂಹಿಕವಾಗಿ. ಅಲ್ಲಿ ವಯಸ್ಸಿನ ಅಂತರ ಇಲ್ಲ, ಜಾತಿಯ ಅಂತರ ಇಲ್ಲ, ಏನಿಲ್ಲ, ಸಾಮೂಹಿಕವಾಗಿ ಗಾಳಿಪಟ ಹಾರಿಸೋದು ಒಂದು ಖುಷಿ. ಅಲ್ಲಿ ಮರಳಿನ ಆಟ, ಇಲ್ಲಿ ಗಾಳಿಪಟ ಹಾರಿಸೋದು, ಅಲ್ಲಿ ತಿನ್ಲಿಕ್ಕೆ ಉಂಟು, ಅಂದ್ರೆ ಹಬ್ಬ ಅದು. ಇಷ್ಟೊಂದು ಬ್ಯುಸಿ ಇದ್ದಾಗ ಕೂಡ ನೀವು ಫ್ಯಾಮಿಲಿ ಬಗ್ಗೆ ಹೇಗೆ ಟೈಮ್ ಕೊಡ್ತೀರಿ ಸರ್? ಇಲ್ಲ, ನಾನು ಏಕಾಂಗಿ ಫ್ಯಾಮಿಲಿ. ನಾನು ಮದುವೆ ಆಗಲಿಲ್ಲ, ಅದೇ ನನಗೆ. ಆದರೂ ಅಪ್ಪ ಅಮ್ಮ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ. ನಾನು ನನಗೆ ಅದೇ ಸಮಯ ಸಿಗು ಅಂತ ಹೇಳ್ಬೋದು. ಯಾಕೆಂದರೆ ಫ್ಯಾಮಿಲಿ ಇದ್ದು ಅಂತಲ್ಲ, ನನಗೆ ತುಂಬ ಎಷ್ಟೋ ಜನ ಕೇಳ್ತಾರೆ, ನೀವು ವರ್ಣಚಿತ್ರ ಮಾಡ್ತೀವಿ, ಚಾರಣ ಮಾಡ್ತೀವಿ, ಗಾಳಿಪಟ ಮಾಡ್ತೀವಿ, ಇದೆಲ್ಲ ಮಾಡ್ತಿದ್ದೆ. ಅಂದರೆ ಸಮಯವನ್ನು ನಾವು ತೊಡಗಿಸ್ಕೊಂಡು ಹೋದಾಗ ಸಮಯ ಸಿಗ್ತದೆ.
ಪ್ರತಿ ಈಚ್ ಟೈಮನ್ನು ಹಾಳು ಮಾಡಬಾರ್ದು. ಅಲ್ವಾ ಒಂದೋ ಬರೀಬೇಕು, ಚಿತ್ರ ಮಾಡಬೇಕು, ಇಲ್ಲದ್ರೆ ಚಿಂತೆ ಮಾಡೋದು, ಇಲ್ಲದ್ರೆ ಕಾಡಿಗೆ ವನಚೇತನ ಕಾರ್ಯಕ್ರಮ ಮಾಡೋದು, ಇಲ್ಲದ್ರೆ ಪಶ್ಚಿಮ ನೋಡಿ. ಆಗ ಸಮಯ ನಮಗೆ ದಾರಿ ಓಪನ್ ಮಾಡಿ ಕೊಡ್ತದೆ. ಅಲ್ವಾ ನಾವು ಲೇಜಿನೆಸ್ ಇಲ್ಲಪ್ಪ ಆಗೋದಿಲ್ಲಪ್ಪ, ಹೊಟ್ಟೆ ತುಂಬ ಉಂಡು ಇಲ್ಲಪ್ಪ ಇವತ್ತು ಏನು ಇಲ್ಲ, ನಮಗೆ ಸಮಯವೂ ಸಿಗೋದಿಲ್ಲ. ಸಮಯವನ್ನು ನಾವು ಹುಡುಕಿಕೊಂಡು ಹೋಗ್ಬೇಕು. ಸಮಯ ನಮ್ಮೊಟ್ಟಿಗೆ ಬರೋದಿಲ್ಲ. ನಾವು ಹುಡುಕಿಕೊಂಡು ಹೋದರೆ ಅಲ್ವಾ ಎಲ್ಲ ಸಮಯನೂ ಒಳ್ಳೆಯದಕ್ಕೆ ಕಳಿಬೋದು. ಹಾಗೆ ಇಷ್ಟು ಸಮಯ ನಾವು ಮಾಡಿದ್ದು ಹೀಗೆ. ಅಲ್ವಾ ಈಗ ಮಂಗಳೂರಿಗೆ ಬಂದು 36 ವರ್ಷ ಆಯಿತು. ಎಲ್ಲ ಚಟುವಟಿಕೆ ನಾನೇ ಸಮಯ ಮಾಡಿಕೊಂಡು ಹೋಗೋದು. ಅಲ್ವಾ ಮತ್ತೊಂದು ಗುರಿ ಇರಬೇಕು, ಒಂದು ಕನಸಿರಬೇಕು, ಆ ಕಾರ್ಯದ ಯಶಸ್ಸು ಸಿಗಬೇಕು. ಈಗ ಮಕ್ಕಳು ಎಷ್ಟೋ ಜನ ಕಲಿತು ಹೊರಗೆ ಬಂದು ನೋಡಿ, ಆ ಮಕ್ಕಳ ಫ್ಯೂಚರ್ಗೆ ಏನೋ ಸ್ವಲ್ಪ ದೀಪ ಕೊಟ್ಟಿದ್ದೇವೆ, ಮತ್ತೆ ಅವರು ಅದನ್ನು ದೀವಟ್ಟಿಗಾಗಿ ಬೆಳೆಸ್ತಾರೆ. ಆ ಗ್ಯಾರಂಟಿ ಇದೆ. ಇವರೆಲ್ಲ ಇದೆಲ್ಲ ನೀವು ಪ್ರವೃತ್ತಿಯಾಗಿ ತಗೊಂಡಿದ್ದೀರಾ ಸರ್, ವೃತ್ತಿಯಾಗಿ ಇಲ್ಲ, ತಗೊಂಡಿದ್ದೀರಾ ಎಲ್ಲ ಹೇಗೆ? ಪ್ರವೃತ್ತಿ. ಮೇಷ ಗ್ರಾಫಿಕ್ಸಿಂದ ಕಚೇರಿ ಬಿಟ್ಟರೆ ಹೊರಗಿದ್ದೆಲ್ಲ ಪ್ರವೃತ್ತಿ. ಯಾವುದು ಆದಾಯ ಬರುವಂಥದ್ದಲ್ಲ. ಒಂದು ಸೇವೆ, ಅಲ್ವಾ ಶಿಕ್ಷಣ ಸೇವೆ, ಸಮಾಜ ಸೇವೆ, ಪ್ರಕೃತಿ ಸೇವೆ, ಅಷ್ಟೇ ಖುಷಿ ಇದರಲ್ಲಿ. ಅಲ್ವಾ ಒಂದಷ್ಟು ಜನ ತೊಡಗಿಸ್ಕೊಳ್ತೇನೆ, ಅವರು ಬದಲಾವಣೆಗೆ ದಾರಿ ಕೊಡ್ತಾರೆ, ಅದೇ ಖುಷಿ. ಮುಂದಿನ ಕನಸುಗಳೇನು ಸರ್? ಇಲ್ಲ, ನಮಗೆ ಇನ್ನೂ ಯೋಚನೆ ನಿಗೂಢವಾಗಿದ್ದ ಪಶ್ಚಿಮ ಘಟ್ಟವನ್ನು, ಪ್ರಕೃತಿಯನ್ನು ಎಲ್ಲರೂ ಅರಿಯಬೇಕು. ಅಲ್ವಾ ಕಾಡಿನ ಜನರ ವೇದನೆಯನ್ನು ತೊಡಗಿಸ್ಕೊಳ್ಬೇಕು. ನಮ್ಮಂಥವರಿಗೋಸ್ಕರ ಏನಾದರೂ ನಿಮ್ಮಲ್ಲಿ ವರ್ಕ್ಶಾಪ್ ಅಥವಾ ಕಾರ್ಯಾಗಾರ ಏನಾದರೂ ನೀವು ನಡೆಸ್ತೀರಾ? ಖಂಡಿತ ನಾವು ಇಚ್ಛೆ ಇದ್ರೆ ಮಾಡ್ತೇವೆ, ಖಂಡಿತ ತಯಾರಿದ್ದೇವೆ, ಮಾಡ್ಬೋದು. ಬಹಳ ಖುಷಿ ಆಯಿತು ಸರ್ ನಿಮ್ಮೊಂದಿಗೆ ಸಂವಾದ ನಡೆಸಲಿಕ್ಕೆ. ಇದು ಏನೇನು ಹೇಳ್ತಾರೆ, ಅಗಾಧವಾದ ಸಾಗರದಲ್ಲಿ ಇದು ಒಂದು ಬಿಂದು ಕೇಳಿದಾಗ ಆಯಿತು. ಅಷ್ಟೊಂದು ಜ್ಞಾನ ನಿಮ್ಮಲ್ಲಿ. ನಮಗೆ ಎಲ್ಲಿಂದ ಪ್ರಾರಂಭಿಸೋದು ಎಲ್ಲಿಂದ ಕೊನೆ ಮಾಡೋದು ಅಂತ ನಮಗೆ ಗೊತ್ತಾಗೋದಿಲ್ಲ ಸರ್. ಅದರಲ್ಲಿ ಕೂಡ ಅಷ್ಟೊಂದು ಸರಳವಾಗಿ ನಮ್ಮಲ್ಲಿ ಸಂವಾದ ನಮ್ಮೊಂದಿಗೆ ನಡೆಸಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.